ಓದ್ತೀರಾ? ಒಬ್ಬರು ಕೀರ್ತನೆ 50:22, ಒಬ್ಬರು ಪ್ರಕಟಣೆ 22:10-11. ದಯವಿಟ್ಟು ಯಾರಾದೊಬ್ಬರು ಓದ್ರಿ, ಬೇಗನೆ. ದೇವರನ್ನು ಬಿಟ್ಟವರೇ ಇದನ್ನು ಮನಸ್ಸಿಗೆ ತಂದುಕೊಳ್ಳಿರಿ, ಇಲ್ಲವಾದರೆ ನಿಮ್ಮನ್ನು ಹರಿದು ಬಿಟ್ಟೆನು. ನಿಮ್ಮನ್ನು ತಪ್ಪಿಸುವವರು ಯಾರೂ ಇರುವುದಿಲ್ಲ. ಇದಲ್ಲದೆ ಅವರು ನನಗೆ ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ. ಇವು ನೆರವೇರುವ ಸಮಯವು ಸಮೀಪವಾಗಿದೆ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ. ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ. ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ. ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಇಗೋ ಬೇಗ ಬರುತ್ತೇನೆ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ. ಸಕಮ ದೇವರು ಈ ವಾಕ್ಯದಿಂದ ನಮ್ಮ ಜೊತೆ ಮಾತಾಡಿ ಮತ್ತು ದೇವರು ಆತನು ತನ್ನ ಬರುವಿಕೆಗೆ ನಮ್ಮನ್ನು ಸಿದ್ಧಪಡಿಸಲಿ. ನಾವು ನೋಡ್ತೇವೆ, ನನ್ನ ಪ್ರೀತಿಯ ದೇವಜನರೇ, ದೇವರ ಮಕ್ಕಳೇ, ನಾವು ಓದಿಕೊಂಡಿರುವಂತಹ ವೇದ ಭಾಗದಲ್ಲಿ ಎರಡೂ ಭಾಗಗಳಲ್ಲಿ ನಾವು ಓದಿರುವಂತ 2 ಅಧ್ಯಾಯಗಳಲ್ಲಿ ನಾವು ನೋಡ್ತೇವೆ, ಇಲ್ಲಿ ಏನನ್ನ ನಾವು ನೋಡ್ತಾ ಇದ್ದೇವೆ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ನಾವು ದೇವರ ಕೋಪದ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವಜನರೇ, ಇವತ್ತು ನಾವು ನೋಡ್ತೇವೆ ಯಾಕೆ ನಾವು ಅನೇಕ ನಮ್ಮ ಆಶೀರ್ವಾದಗಳನ್ನು ನಾವು ಕಳ್ಕೊಳ್ತೀವಿ. ಈ ಲೋಕದಲ್ಲಿ ನಾವು ಅನೇಕ ಭಕ್ತಿ ಕಾರ್ಯಗಳನ್ನು ಮಾಡಿದ್ರು ಕೂಡ ಯಾಕೆ ನಮ್ಮ ಜೀವಿತದಲ್ಲಿ ದೇವರಿಂದ ಬರುವಂತ ಆಶೀರ್ವಾದಗಳನ್ನು ನಾವು ಕಳ್ಕೊಳ್ತೀವಪ್ಪ ಅಂತಂದ್ರೆ, ದೇವರ ಮಕ್ಕಳಾಗಿರುವಂತ ನಾವು, ದೇವಜನರಾಗಿರುವಂತ ನಾವು ಎಲ್ಲಿ ತಪ್ಪಿ ಹೋಗ್ತಾ ಇದೀವಪ್ಪ ಅಂತಂದ್ರೆ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ಪ್ರತಿಯೊಬ್ಬ ವಿಶ್ವಾಸಿ 3 ಪ್ರಾಮುಖ್ಯವಾದಂತ ವಿಷಯಗಳನ್ನು ತಿಳ್ಕೊಂಡಿರ್ಬೇಕಂತ ಹೇಳಿರಿ. ಹಲ್ಲೆಲೂಯಾ. ಆಶೀರ್ವಾದಗಳನ್ನು ಯಾರು ಹೊಂದಿಕೊಳ್ಬೇಕು, ಈ ಲೋಕದಲ್ಲಿ ದೇವರು ನನಗೋಸ್ಕರವಾಗಿ, ನನ್ನ ಕುಟುಂಬಕ್ಕೋಸ್ಕರವಾಗಿ ಸಿದ್ಧಪಡಿಸಿರುವಂತಹ ಆಶೀರ್ವಾದಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂಬುದಾಗಿ ಯಾರ ಮನಸ್ಸಿರ್ತದೋ ಅವರು ಕಂಪಲ್ಸರಿ, ಅವರು ಖಚಿತವಾಗಿ 3 ವಿಷಯಗಳನ್ನು ತಿಳ್ಕೊಂಡಿರ್ಬೇಕಂತ ಹೇಳಿರಿ. ಹಲ್ಲೆಲೂಯಾ. ಆ 3 ವಿಷಯಗಳು ಯಾವ ಎಂಬುದನ್ನು ನೋಡುವಂತ ಸಂದರ್ಭದಲ್ಲಿ ಮೊಟ್ಟ ಮೊದಲದಾಗಿ ದೇವರ ಕೋಪ ಅಂತಕ್ಕಂಥದ್ದು ಒಬ್ಬ ಮನುಷ್ಯನು, ಒಬ್ಬ ವಿಶ್ವಾಸಿಯು, ಪ್ರತಿಯೊಬ್ಬರು ದೇವರ ಕೋಪ ಅಂತಕ್ಕಂಥದ್ದು ತಿಳ್ಕೊಳ್ಬೇಕಂತ ಹೇಳಿರಿ. ಹಲ್ಲೆಲೂಯಾ. ಎರಡನೇದಾಗಿ ಏನ್ ತಿಳ್ಕೊಳ್ಬೇಕಪ್ಪ ಅಂತಂದ್ರೆ, ದೇವರ ಒಂದು ಶಕ್ತಿಯನ್ನು ತಿಳ್ಕೊಳ್ಬೇಕಂತ ಹೇಳಿರಿ. ಹಲ್ಲೆಲೂಯಾ. ಎರಡನೇದಾಗಿ ಒಬ್ಬ ವಿಶ್ವಾಸಿ ಏನ್ ತಿಳ್ಕೊಳ್ಬೇಕಂದ್ರೆ ದೇವರ ಶಕ್ತಿಯನ್ನು ತಿಳ್ಕೊಳ್ಬೇಕಂತ ಹೇಳಿರಿ. ನಾವು ನೋಡ್ತೇವೆ, ಮೂರನೇದಾಗಿ ವಿಶ್ವಾಸಿಗಳು, ದೇವರ ಮಕ್ಕಳು ದೇವರಿಂದ ಆಶೀರ್ವಾದಗಳನ್ನು ಪಡೆದುಕೊಳ್ಳಲು ಮೂರನೇದಾಗಿ ಏನ್ ತಿಳ್ಕೊಳ್ಬೇಕಪ್ಪ ಅಂತಂದ್ರೆ ದೇವರ ಪ್ರೀತಿಯನ್ನು ಅವ್ರು ಅರ್ಥ ಮಾಡ್ಕೊಂಡಿರ್ಬೇಕಂತ ಹೇಳಿರಿ. ಹಲ್ಲೆಲೂಯಾ. ನಾನು 3 ವಿಷಯ ಹೇಳಿದೆ, 3 ವಿಷಯ ತಿಳ್ಕೊಳ್ಬೇಕಂತೇಳಿ. ಮೊದಲನೇದಾಗಿ ಏನ್ ತಿಳ್ಕೊಳ್ಬೇಕಂದ್ರೆ ದೇವರ ಕೋಪವನ್ನು ಪ್ರತಿಯೊಬ್ಬರು ತಿಳ್ಕೊಂಡಿರ್ಬೇಕಂತ ಹೇಳಿರಿ. ಹಲ್ಲೆಲೂಯಾ. ಎರಡನೇದಾಗಿ ದೇವರ ಒಂದು ಶಕ್ತಿಯನ್ನು ಏನ್ ಮಾಡಬೇಕು, ತಿಳ್ಕೊಂಡಿರ್ಬೇಕು. ಮೂರನೇದಾಗಿ ಏನ್ ತಿಳ್ಕೊಂಡಿರ್ಬೇಕಪ್ಪ ಅಂತಂದ್ರೆ ದೇವರ ಪ್ರೀತಿಯನ್ನ ನಾವು ತಿಳ್ಕೊಂಡಿರ್ಬೇಕಂತ ಹೇಳಿ. ಯಾವಾಗ ವಿಶ್ವಾಸಿ ಮಕ್ಕಳಾಗಿರುವಂತ ನಾವು, ದೇವರ ಮಕ್ಕಳಾಗಿರುವಂತ ನಾವು ಈ 3 ಸ್ಪಷ್ಟವಾಗಿ ನಾವು ತಿಳಿದುಕೊಂಡಿರ್ತೀವಿ, ಆಶೀರ್ವಾದ ನಮ್ಮಿಂದ ಕಸಿದುಕೊಳ್ಳಲಿಕ್ಕೆ, ತಪ್ಪಿಸ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ಕೋಪವನ್ನು ಯಾರು ತಿಳಿದುಕೊಂಡಿರ್ತಾರೋ, ದೇವರ ಕೋಪವನ್ನು ಯಾರು ಅರ್ಥ ಮಾಡ್ಕೊಂಡಿರ್ತಾರೋ, ಅವರು ತಮ್ಮ ಜೀವಿತವನ್ನು, ಅವರು ತನ್ನ ನಡತೆಯನ್ನು ಅವರು ಸರಿಪಡಿಸ್ಕೊಳ್ತಾರೆ ಅಂತ ಹೇಳಿ. ತಮ್ಮ ಜೀವಿತವನ್ನು, ಅವರು ತಮ್ಮ ನಡತೆಯನ್ನು ಅವರು ಕ್ರಮಪಡಿಸ್ಕೊಳ್ತಾರೆ. ಅದರಿಂದ ಅವರಿಗೆ ಆಶೀರ್ವಾದ ಬರ್ತದೆ. ಎರಡನೇದಾಗಿ ನಾವು ನೋಡ್ತೇವೆ, ದೇವರ ಶಕ್ತಿಯನ್ನು ಯಾರು ತಿಳ್ಕೊಂಡಿರ್ತಾರೋ ಅವರು ತಮ್ಮ ಜೀವಿತದಲ್ಲಿ ಯಾವತ್ತೂ ಕೂಡ ನಿರಾಶೆ ಆಗುದಿಲ್ಲ ಅಂತ ಹೇಳಿ. ಯಾಕೆ ಅವ್ರು ನಿರಾಶೆ ಆಗುದಿಲ್ಲಪ್ಪ ಅಂತಂದ್ರೆ ಅವ್ರ ಜೀವಿತದಲ್ಲಿ ಒಂದು ಹೊಸ ನಿರೀಕ್ಷೆ ಮೇಲೆ ನಿರೀಕ್ಷೆ ಹುಟ್ಟುತ್ತದೆ. ಕಾರಣ ಏನಪ್ಪಾ ಅಂದ್ರೆ, ನನ್ನ ದೇವರು ಪರಾಕ್ರಮವುಳ್ಳಂತ ದೇವರಾಗಿದ್ದಾನೆ, ನನ್ನ ದೇವರು ಬಲಶಾಲಿಯಾದಂತ ದೇವರಾಗಿದ್ದಾನೆ, ನನ್ನ ದೇವರು ನನ್ನ ಸಮಸ್ಯೆಗಳಿಂದ ದೊಡ್ಡವನಾದಂತ ದೇವರಾಗಿದ್ದಾನೆ ಅಂತೇಳಿ ಅವರು ದೇವರ ಶಕ್ತಿಯನ್ನು ಗೊತ್ತಿದ್ದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮಲ್ಲಿ ಬಲವನ್ನು ಅವ್ರು ತಂದುಕೊಳ್ತಾರೆ, ಹೊಸ ನಿರೀಕ್ಷೆಯನ್ನು ಅವ್ರು ತಂದುಕೊಳ್ತಾರೆ ಅಂತ ಹೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳು, ಯಾವಾಗ ದೇವರ ಪ್ರೀತಿಯನ್ನು ಯಾರು ತಿಳ್ಕೊಂಡಿರ್ತಾರೋ ಪರಿಪೂರ್ಣವಾಗಿ ಅವರ ಜೀವಿತದಲ್ಲಿ ನಾವು ನೋಡ್ತೇವೆ ಸಮರ್ಪಣೆ ಅಂತಕ್ಕಂಥದ್ದು ಬರ್ತದೆ ಅಂತ ಹೇಳಿ. ಹಲ್ಲೆಲೂಯಾ.
ಯಾರು ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಂಡಿರ್ತಾರೋ, ಯಾರು ದೇವರ ಪ್ರೀತಿಯನ್ನು ರುಚಿ ನೋಡಿರ್ತಾರೋ, ನಾವು ನೋಡ್ತೇವೆ ಅವರ ಜೀವಿತದಲ್ಲಿ ಏನಾಗ್ತದೆ ಎಂಬುದು ನೋಡ್ತಾ ಸಂದ್ಲಿ, ಅವರ ಜೀವಿತ ಸಮರ್ಪಣೆಯುಳ್ಳಂತ ಜೀವಿತ ಆಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವರ ಮಕ್ಕಳೇ, ಪ್ರಸ್ತುತವಾಗಿ ಇವತ್ತು ಲೋಕದಲ್ಲಿ ನಡೆಯುವಂತ ಉಪದೇಶಗಳು, ಇವತ್ತು ಚರ್ಚ್ಗಳಲ್ಲಿ ನಡೆಯುವಂತ ಬೋಧನೆ ನಾವು ಕೇಳುವಂತ ಸಂದರ್ಭದಲ್ಲಿ ಇವತ್ತು ಯಾವ ಬೋಧನೆ ಹೆಚ್ಚಾಗಿ ಇವತ್ತು ಚಲಾವಣೆಯಲ್ಲಿವಪ್ಪ ಅಂತಂದ್ರೆ, ಯಾವ ಇವತ್ತು ಸಂದೇಶಗಳು ನಾವು ಇವತ್ತು ಕೇಳ್ತಾ ಇದ್ದೀವಪ್ಪ ಅಂತಂದ್ರೆ, ಇವತ್ತು ಬೋಧಕರಾದಂತ ನಾವು ಅನೇಕರು, ಎಲ್ಲರೂ ಅಲ್ಲ, ಇವತ್ತು ಪಾಸ್ಟರ್ಗಳಾದಂಥ ನಾವು, ಬೋಧಕರಾದಂಥ ನಾವು, ನಾಯಕರಾದಂಥ ನಾವು, ಇವತ್ತು ಅನೇಕ ನಾವು ಚರ್ಚ್ಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಕ್ರೂಸೈಡ್ಗಳಲ್ಲಿ ನಾವು ಅನೇಕ ಆತ್ಮೀಯವಾದಂಥ ಒಂದು ಕ್ರೂಸೈಡ್ಗಳಲ್ಲಿ ನಾವು ಪ್ರಸಂಗ ಮಾಡುವಂಥ ಪ್ರಸಂಗಗಳು ಹೇಗಿರ್ತವೆ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ಕೇವಲ ಬರೀ ಆಶೀರ್ವಾದದ ಕುರಿತು, ಕೇವಲ ಆಶೀರ್ವಾದದ ಕುರಿತು ಇವತ್ತು ಅನೇಕ ಪ್ರಸಂಗಗಳು ಇವತ್ತು ನಾವು ಚರ್ಚ್ಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಅನೇಕ ಕಡೆ ನಾವು ಈ ಒಂದು ಆಶೀರ್ವಾದದ ಸಂದೇಶಗಳನ್ನು ಕೇಳ್ತಾ ಹೋಗುವುದರಿಂದ ಅನೇಕ ದೇವರ ಸೇವಕಗಳು, ಅನೇಕ ಪಾಸ್ಟರ್ಗಳು, ಅನೇಕ ಸಭಾಪಾಲಕರು ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ವಿಶ್ವಾಸಿ ಮಕ್ಕಳು, ಆರೋಗ್ಯವಾಗಿದ್ದಂತ ವಿಶ್ವಾಸಿ ಮಕ್ಕಳಿಗೆ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಇವತ್ತು ಡಯಾಬಿಟಿಕ್ ಪೇಷಂಟ್ ಆಗಿ ಮಾಡ್ತಾ ಇದ್ರು ಅಂತ ಹೇಳಿರಿ. ಹಲ್ಲೆಲೂಯಾ. ಇವತ್ತು ವಿಶ್ವಾಸಿ ಮಕ್ಕಳನ್ನು ರೋಗಿಗಳಾಗಿ ಮಾಡ್ತಾ ಇದ್ದಾರೆ. ಯಾವ ರೋಗಿಗಳಾಗಿ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ದಿನಾ ಸ್ವೀಟ್ ತಿನ್ನೋರಿಗೆ ಏನ್ ಬರ್ತದ್ರಿ? ಡಯಾಬಿಟಿಸ್ ಬರ್ತದೆ. ಪ್ರಶ್ನೆನೇ ಇಲ್ಲ, ಅದ್ರ ಅನುಮಾನನೇ ಇಲ್ಲ. ಪ್ರತಿದಿನ ನಾವು ಶುಗರ್ ತಿಂತಾ ಇದ್ದೀವಪ್ಪ ಅಂದ್ರೆ, ಪ್ರತಿದಿನ ನಾವು ಸ್ವೀಟ್ ತಿಂತಾ ಇದ್ದೀವಪ್ಪ ಅಂದ್ರೆ, ತಿಂದೋದಕ್ಕಾಗ ಒಂದ್ಸಲ ನಾವು ಸ್ವೀಟೇ ತಿಂತಾ ಇದೀವಪ್ಪ ಅಂತಂದ್ರೆ ಖಚಿತವಾಗಿ ನಮ್ಮ ಪ್ಯಾನ್ಕ್ರಿಯಾ ಅಂತಕ್ಕಂಥದ್ದು ಕೆಲಸ ಮಾಡೋದು ಫೇಲ್ ಆಗ್ತದ. ದಯವಿಟ್ಟು ನಾವೆಲ್ಲರೂ ಏನಾಗ್ತೀವಿ ಅಂದ್ರೆ ಡಯಾಬಿಟಿಕ್ ಪೇಷಂಟ್ಗಳಾಗಿ, ಶುಗರ್ ಪೇಷಂಟ್ಗಳಾಗಿ ನಾವು ಮಾರ್ಪಡ್ತೀವಿ ಅಂತ ಹೇಳಿರಿ. ಅಲ್ಲೆಲ್ಲೂಯಾ. ಇವತ್ತು ಅನೇಕ ಚರ್ಚ್ಗಳಲ್ಲಿ, ಅನೇಕ ಸಭೆಗಳಲ್ಲಿ ನಾವು ನೋಡ್ತಿದ್ದೇವೆ, ಇವತ್ತು ಬಹಳ ವಿಶ್ವಾಸಿ ಮಕ್ಕಳನ್ನು, ದೇವರ ಮಕ್ಕಳನ್ನು ಇವತ್ತು ನಾವು ನೋಡ್ತಿದ್ದೇವೆ. ಇವತ್ತು ಶಾರ್ಟ್ ಮೆಸೇಜ್ ಅಂತ ಹೇಳಿ. ಯಾವ ಮೆಸೇಜ್ ರೀ? ಶಾರ್ಟ್ ಮೆಸೇಜ್. ಕೇವಲ 4 ನಿಮಿಷದ ಸಂದೇಶ, ಕೇವಲ 6 ನಿಮಿಷದ ಸಂದೇಶ, ಕೇವಲ 8 ನಿಮಿಷದ ಸಂದೇಶ ಇವತ್ತು ಅನೇಕ ಬೋಧಕರು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ, ಅವು ಕೇವಲ ಆಶೀರ್ವಾದಕ್ಕೆ ಸಂಬಂಧಪಟ್ಟಂತ ವಾಕ್ಯಗಳು ಇವತ್ತು ಯೂಟ್ಯೂಬ್ ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದ್ರಿಂದ ಇವತ್ತು ಅನೇಕ ಜನರನ್ನು ನಾವು ಏನ್ ಮಾಡ್ತಾ ಇದ್ದೇವಪ್ಪ ಅಂತಂದ್ರೆ ಇವತ್ತು ಡಯಾಬಿಟಿಕ್ ಪೇಷಂಟ್ ಆಗಿ ನಾವು ಮಾರ್ಪಡಿಸ್ತಾ ಇದ್ದೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಆದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಎಲ್ಲರೂ ಹಾಗೆ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾನು ಹೇಳ್ತಾ ಇದ್ದಲ್ಲ. ಕೆಲವೊಬ್ಬರಪ್ಪ ಅಂತಂದ್ರೆ 100ಕ್ಕೆ 90% ಇವತ್ತು ಏನಾಗಿದೆಯಪ್ಪ ಅಂತಂದ್ರೆ, ಇವತ್ತು ಯಾವ ಬೋಧನೆ ಇವತ್ತು ಚಾಲ್ತಿಯಲ್ಲಿದೆಯಪ್ಪ ಅಂತಂದ್ರೆ, ಯಾವ ಉಪದೇಶ ಇವತ್ತು ಚಾಲ್ತಿಯಲ್ಲಿದೆಯಪ್ಪ ಅಂತಂದ್ರೆ, ಅನೇಕ ದೇವರ ಮಕ್ಕಳು ಇವತ್ತು ಯಾವುದಕ್ಕೆ ಅವರು ಆಕರ್ಷಣೀಯರಾಗ್ತಾ ಇದ್ದಾರಪ್ಪ ಅಂತಂದ್ರೆ, ಕೇವಲ ಆಶೀರ್ವಾದಕ್ಕೆ ಸಂಬಂಧಪಟ್ಟಂತ ಮಾತುಗಳನ್ನು ಕೇಳೋದಕ್ಕೋಸ್ಕರಾಗಿ ತಮ್ಮ ಕಿವಿಗಳನ್ನು ಬಹಳ ಜಾಗೃತಿಯಿಂದ ತೆರೆದಿರ್ತಾರೆ. ಅಂತ ಕೂಟಗಳಿಗೆ ನಾವು ನೋಡ್ತೇವೆ ಅನೇಕ ಜನರು ಸೇರ್ತಾರೆ ಅಂತ ಹೇಳಿರಿ. ಹಲ್ಲೆಲೂಯಾ. ಆದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಾವು ದೇವರ ವಾಕ್ಯವನ್ನು ನೋಡುವಂತ ಸಂದರ್ಭದಲ್ಲಿ, ಇವತ್ತು ದೇವರು ಕೊಟ್ಟಂತ ಈ ಒಂದು ಲೇಖನ ಭಾಗ ನೋಡುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಇವತ್ತು ಶಾರ್ಟ್ ಮೆಸೇಜ್ಗಳು ಬರ್ತಾ ಇರುವುದರಿಂದ, ಒಂದು ತಾತ್ಕಾಲಿಕವಾದ, ಒಂದು ಕ್ಷಣಿಕವಾದಂತ ಒಂದು ಸಂದೇಶಗಳು ಜನರ ಮಧ್ಯದಲ್ಲಿ ಬರ್ತಾ ಇರೋದ್ರಿಂದ ಇವತ್ತು ಏನಾಗ್ತಿದೆಪ್ಪ ಅಂತಂದ್ರೆ, ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಜನರಿಗೆ ಆಗ್ತಾ ಇಲ್ಲ. ವಿಶ್ವಾಸಿ ಮಕ್ಕಳಿಗೆ ಅನೇಕರಿಗೆ ದೇವರ ಒಂದು ಕೋಪದ ಬಗ್ಗೆ ಆಗಲಿ, ದೇವರ ಶಕ್ತಿ ಬಗ್ಗೆ ಆಗಲಿ, ದೇವರ ಒಂದು ಪ್ರೀತಿ ಬಗ್ಗೆ ಆಗಲಿ ಅನೇಕರಿಗೆ ತಿಳಿದುಕೊಳ್ಳೋದಕ್ಕಾಗಿ, ಅದನ್ನು ಗ್ರಹಿಸಿಕೊಳ್ಳೋದಕ್ಕಾಗಲಿ ನಾವು ನೋಡ್ತಿದ್ದೇವೆ ಅನೇಕ ವಿಶ್ವಾಸಿ ಮಕ್ಕಳಿಗೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ಬೋಧಕರಾದಂತ ನಾವು ಇವತ್ತು ಬೈಬಲ್ ಏನ್ ಹೇಳ್ತದೆ, ಸತ್ಯವೇದ ಏನ್ ಹೇಳ್ತದೆ ಎಂಬುದಾಗಿ ನೋಡ್ತಾ ಸಂದರ್ಭದಲ್ಲಿ ನಾವು ನೆಹೆಮೀಯನ ಪುಸ್ತಕ ನೋಡುದಾದ್ರೆ ನಾವು ನೋಡ್ತೇವೆ, ಒಂದ್ ವೇಳೆಯಲ್ಲಿ ನೆಹೆಮೀಯನು ಬಂದು, ಎಜ್ರನು ಬಂದು ನಾವು ನೋಡ್ತೇವೆ, ಅಲ್ಲಿ ನಮ್ಮ ಮೂಲ ಪಿತೃಗಳಿಗೆ ದೇವರ ವಾಕ್ಯವನ್ನು ಉಪದೇಶ ಮಾಡುವಂತ ಸಂದರ್ಭದಲ್ಲಿ, ದೇವರ ಧರ್ಮಶಾಸ್ತ್ರವನ್ನು ಪಾರಾಯಣ ಮಾಡುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಎಜ್ರನು ಬಂದು ನಾವು ನೋಡ್ತಿದ್ದೇವೆ ದೇವರ ವಾಕ್ಯವನ್ನು ಹೇಳುವಂತ ಸಂದರ್ಭದಲ್ಲಿ ಅಲ್ಲಿದ್ದಂತೆ ಎಲ್ಲಾ ಇಸ್ರೇಲರು ನಾವು ನೋಡ್ತೇವೆ, ಅವರು ಮೊದಲು ಎದ್ದು ನಿಂತರಂತ ನಾವು ನೋಡ್ತೇವೆ. ಅವರು ಕನಿಷ್ಠ ಏನಿಲ್ಲಪ್ಪ ಅಂತಂದ್ರೆ 3 ತಾಸು ಎದ್ದು ನಿಂತ್ಕೊಂಡು ದೇವರ ವಾಕ್ಯವನ್ನು ಕೇಳಿದ್ರಂತ. ಹಲ್ಲೆಲೂಯಾ. ಎಷ್ಟು ತಾಸು ಕೇಳಿದ್ರಂತ್ರಿ ಅವರು? 3 ತಾಸು
ಎಜ್ರನು ದೇವರ ಒಂದು ಧರ್ಮಶಾಸ್ತ್ರವನ್ನು ಇಸ್ರಾಯೇಲರಿಗೆ ಆತನು ಪ್ರವಚನ ಮಾಡುವಂತ ಸಂದರ್ಭದಲ್ಲಿ, ದೇವರ ಮಾತುಗಳನ್ನು ಹೇಳುವಂತ ಸಂದರ್ಭದಲ್ಲಿ ಇಸ್ರಾಯೇಲರು ಎದ್ದು ನಿಂತ್ಕೊಂಡು ನಾವು ನೋಡ್ತೇವೆ 3 ತಾಸು ಏನ್ ಮಾಡಿದ್ರಪ್ಪ ಅಂತಂದ್ರೆ ಧರ್ಮಶಾಸ್ತ್ರವನ್ನು ಅವ್ರು ಬಹಳ ಶ್ರದ್ಧೆಯಿಂದ ಅವ್ರು ಕೇಳಿದ್ರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಎದ್ದು ನಿಂತು 3 ತಾಸು ಕೇಳಿದ್ರಂತ ನಾವು ನೋಡ್ತೇವೆ. ಅದಾದ ನಂತರ 3 ತಾಸು ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಅವರು ಕೇಳಿದಂತ ವಾಕ್ಯ ಅವ್ರ ಹೃದಯದಲ್ಲಿ ಅಲುಗುನಟ್ಟಂತೆ ಆಗಿದ್ದರಿಂದ 3 ತಾಸು ಬೋರ್ಲು ಬಿದ್ದು ಪಾಪ ನಿವೇದನೆ ಮಾಡಿ ಪಶ್ಚಾತ್ತಾಪದ ಪ್ರಾರ್ಥನೆ ಮಾಡಿದ್ರಂತವ್ರು. ಹಲ್ಲೆಲೂಯಾ. ನೀವು ಹೇಳ್ರಿ, ನನಗೆ ಎಷ್ಟು ತಾಸಾಯ್ತು? ಅವರು 6 ತಾಸು ಆಯ್ತು ದೇವರ ಸನ್ನಿಧಿಯಲ್ಲಿ. ಆದ್ರೆ ಇವತ್ತಿನ ಸಭೆಗಳಲ್ಲಿ, ಇವತ್ತಿನ ಉಪದೇಶ, ಇವತ್ತಿನ ಬೋಧನೆ, ಇವತ್ತಿನ ಚರ್ಚ್ಗಳು, ಇವತ್ತಿನ ಸಭೆಗಳು, ಇವತ್ತಿನ ಬೋಧಕರು ಮಾಡುವಂತ ಬೋಧನೆ ಹೆಂಗಿದೆಪ್ಪ ಅಂತಂದ್ರೆ ಶಾರ್ಟ್ ಮೆಸೇಜ್, ಶಾರ್ಟ್ ಅಂಡ್ ಸ್ವೀಟ್ ಇರ್ಬೇಕ್ರಿ. ಏನಲ್ಲಿ 1 ತಾಸು 2 ತಾಸು ಬರೀ ವಾಕ್ಯನ ಹೇಳ್ತಾರೆ. ಹೆಚ್ಚು ವಾಕ್ಯ ಹೇಳ್ತಾರಪ್ಪ ಅಂದ್ರೆ, ಹೆಚ್ಚು ದೇವ್ರ ಮಾತು ಹೇಳ್ತಾರ ಅಂದ್ರೆ ಕೇಳಲಿಕ್ಕೆ ಅನೇಕರಿಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ದೇವರ ವಾಕ್ಯದಲ್ಲಿ ನೋಡ್ತೀವಿ, ತಿಮೋತಿ 3 ನೋಡ್ತೀವಿ, ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದಂತ ಕಾಲ ಬರ್ತದಂತ. ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದಂತ ಕಾಲ ಬರ್ತದೆ. ಆ ಕಾಲ ಬಂದಾಗ ಜನರು ಎಂತ ಬೋಧನೆ ಕೇಳ್ತಾರಪ್ಪ ಅಂತಂದ್ರೆ ತಮಗಿಷ್ಟ ಬಂದರು ಕೇಳ್ತಾರ, ಇಷ್ಟ ಬಂದಿಲ್ಲ ಅಂದ್ರೆ ಅವ್ರು ಬಿಟ್ಟು ಬಿಡ್ತಾರಂತ. ಅದಕ್ಕೋಸ್ಕರಾಗಿ ನಮ್ಮ ಪ್ರೀತಿ ದೇವ್ರ ಮಕ್ಕಳೇ, ಇದೆಲ್ಲದರ ಮಧ್ಯದಲ್ಲಿ ನಾವು ನೋಡ್ತೇವೆ, ಇವತ್ತು ದೇವ್ರ ಮಂದಿರಕ್ಕೆ ಬಂದಿರುವಂತ ನಾವು, ದೇವರ ಸನ್ನಿಧಿಗೆ ಬಂದಿರುವಂತ ನಾವೆಲ್ಲರೂ ಕೂಡ, ನಾನು ನೀನು ದೇವರು ನನಗಾಗಿ ನಿನಗಾಗಿ ನನ್ನ ಕುಟುಂಬಕ್ಕೆ ನಿನ್ನ ಕುಟುಂಬಕ್ಕೆ ಸಿದ್ಧಪಡಿಸಿರುವಂತ ಆಶೀರ್ವಾದಗಳನ್ನು ಸ್ವಾಧೀನ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ಖಚಿತವಾಗಿ ದೇವರು ಹೇಳುವಂತ ಮಾತುಗಳನ್ನು ಸ್ಪಷ್ಟವಾಗಿ ನಾವು ಗ್ರಹಿಸ್ಕೊಳ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರು ಇವತ್ತು ನಮ್ಮ ಜೊತೆ, ಆತನು ದೇವರ ಕೋಪದ ಬಗ್ಗೆ ಆತನು ನಮ್ಮ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ, ದೇವರ ಕೋಪದ ವಿಷಯದಲ್ಲಿ ನಮ್ಮ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಇಲ್ಲಿ ಸೇರಿ ಬಂದಿರುವಂತ ನಾವೆಲ್ಲರೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ನಾವು ಈ ಸಂದೇಶವನ್ನು ಕೇಳಿದೆವಪ್ಪ ಅಂತಂದ್ರೆ ನಮ್ಮನ್ನು ನಾವು ಸರಿ ಮಾಡಿಕೊಳ್ಳಿಕ್ಕೆ, ನಮ್ಮನ್ನು ನಾವು ಕ್ರಮಪಡಿಸಿಕೊಳ್ಳಿಕ್ಕೆ ನಮಗೆ ಒಂದು ಅವಕಾಶ ಸಿಗ್ತದೆ. ನಮಗೆ ದೇವರು ಮತ್ತೊಂದು ಅವಕಾಶ ಕೊಡ್ತಾ ಇದ್ದೇನೆ. ಅದಕ್ಕೋಸ್ಕರ ನನ್ನ ಪ್ರೀತಿಯ ದೇವಜನರೇ, ಇವತ್ತು ನಾವು ನೋಡ್ತಿದ್ದೇವೆ, ಇವತ್ತು ದೇವರ ವಾಕ್ಯದಲ್ಲಿ ನಾವು ನೋಡುವಂತೆ ಇವತ್ತು 2 ಪುಸ್ತಕದಲ್ಲಿ ಕೀರ್ತನೆ 50ನೇ ಅಧ್ಯಾಯದಲ್ಲಿ 22ನೇ ವಚನ ನೋಡಿದೀವಿ. ಇವತ್ತು ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 11ನೇ ವಚನ ನೋಡಿದೀವಿ. 2 ಭಾಗದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ದೇವರ ಕೋಪ ಅಂತಕ್ಕಂಥದ್ದು ಒಬ್ಬ ವಿಶ್ವಾಸಿ ತಿಳ್ಕೊಂಡಿರ್ಬೇಕಂತ ಹೇಳಿದ್ರೆ. ಹಲ್ಲೆಲೂಯಾ. ದೇವರ ಕೋಪ ಯಾರು ತಿಳ್ಕೊಳ್ಳುವುದಿಲ್ಲ ಅವ್ರು ತಮ್ಮ ಜೀವಿತ ಸರಿ ಮಾಡ್ಕೊಳ್ಳುವುದಿಲ್ಲ ಅಂತ ಹೇಳಿರಿ, ತಮ್ಮ ಜೀವಿತ ಕ್ರಮಪಡಿಸಿಕೊಳ್ಳುವುದಿಲ್ಲ, ಅವ್ರ ಜೀವಿತ ಅಗಡಂಬಗಡ ಇರ್ತದೆ. ಆದ್ರೆ ನೆನ್ಪಿಟ್ಕೋಬೇಕು, ದೇವರ ಕೋಪ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಅದಕ್ಕೆ ನಾವು ಓದಿದಂತ ಭಾಗದಲ್ಲಿ ದೇವರನ್ನು ಬಿಟ್ಟವರೇ, ದೇವರನ್ನು ಮರ್ತವರೇ, ಇದನ್ನ ನೀವು ಜ್ಞಾಪಕ ತಂದ್ಕೊಡ್ರಿ. ಇಲ್ಲಪ್ಪ ಅಂತಂದ್ರೆ ನಿಮ್ಮನ್ನ ಏನ್ ಮಾಡ್ತೀನಿ ಅಂದ್ರೆ ನಾನು ಹರಿದು ಬಿಡ್ತೀನಿ, ನನ್ನ ಕೈಯಿಂದ ತಪ್ಪಿಸುವವರು ಯಾರು ಇರುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಬನ್ನಿ ಹಾಗಾದ್ರೆ ನಾವು ದೇವರ ವಾಕ್ಯದಲ್ಲಿ ಹೋಗೋಣ, ಲೇಖನ ಭಾಗದಲ್ಲಿ ಹೋಗೋಣ. ಹಾಗಾದ್ರೆ ಇವತ್ತು ದೇವರ ಕೋಪ ಯಾರ ಮೇಲೆ ಬರ್ತದೆ? ದೇವರ ಕೋಪ ಹೇಗೆ ಬರ್ತದೆ? ದೇವರ ಕೋಪ ಯಾರ ಮೇಲೆ ಬರ್ತದೆ? ದೇವರ ಕೋಪ ಹೇಗೆ ಬರ್ತದೆ ಅಂತೇಳಿ ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರು ನಾವು ತಿಳ್ಕೊಬೇಕಂತ ಹೇಳಿ. ಹಲ್ಲೆಲೂಯಾ. ಅದಾದ ನಂತರ ಇಂಥ ಕಾರಣಗಳಿಗಾಗಿ ದೇವ್ರ ಕೋಪ ಬರ್ತದೆ ಅಂತೇಳಿ ದೇವ್ರು ನಮ್ಗೆ ಹೇಳಿದ ಮೇಲೆ, ಒಂದ್ ವೇಳೆ ಆ ಒಂದು ಜೀವಿತದಲ್ಲಿ ನಾವು ಇದ್ದೇವಪ್ಪ ಅಂತಂದ್ರೆ, ಆ ಒಂದು ಕೋಪಕ್ಕೆ ನಾವು ಒಂದ್ ವೇಳೆ ಪಾತ್ರರಾದಂತ ಜೀವಿತ ನಂದು ನಿಂದ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಪರಿಹಾರ ಏನು, ಅದರಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ ದೇವರೇ ಆತನು ಕೊನೆಗೆ ಆತನು ಮಾರ್ಗವನ್ನು ಹೇಳುವಂತವನಾಗಿದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಇವತ್ತಿನ ನಮ್ಮ ಸಂದೇಶದ ಒಂದು ಟಾಪಿಕ್ ಏನಪ್ಪಾ ಅಂತಂದ್ರೆ ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದು ಹೇಗೆ, ದೇವರ ಕೋಪದಿಂದ ನಾವು ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ ನಮ್ಮ ಇವತ್ತಿನ ಒಂದು ಧ್ಯಾನ ಭಾಗವಾಗಿರುವುದರಿಂದ ಮೊಟ್ಟ ಮೊದಲಿಗೆ ನೋಡೋಣ, ನಾವು ಎಲ್ಲರೂ ಕೂಡ ನಾವು ದೇವರ ಕೋಪ ಅಂತಕ್ಕಂಥದ್ದು ಯಾರ ಮೇಲೆ ಬರ್ತದೆ ಮತ್ತದು ಹೇಗೆ ಬರ್ತದೆ ಇದು ಮೊದಲು ತಿಳ್ಕೊಳ್ಳೋಣ. ಇದು ತಿಳ್ಕೊಂಡ ನಂತರ ನಾವು ಅದಕ್ಕೆ ಪರಿಹಾರ ಕೂಡ, ಅದರಿಂದ ಹೇಗೆ ನಾವು ತಪ್ಪಿಸ್ಕೊಳ್ಬೇಕೆಂಬುದಾಗಿ ಕೂಡ ಲೇಖನ ಭಾಗದಿಂದ ನೋಡೋಣ. ಬನ್ನಿ ನಾವೆಲ್ಲರೂ ಕೂಡ ಬೇಗನೆ ಮೊದಲೇ ಹೋಗೋಣ. ದಯವಿಟ್ಟು ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ದೇವರ ಕೋಪವನ್ನು ಬರಲು ಕೆಲವೊಂದು ಪ್ರಾಮುಖ್ಯವಾದಂತಹ ಕಾರಣಗಳನ್ನು ನಾವು ಸತ್ಯವೇದದಿಂದ ನಾವು ನೋಡ್ತಾ ಹೋಗೋಣ. ದಯವಿಟ್ಟು 2ನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ 2nd ಕ್ರಾನಿಕಲ್ 36ನೇ ಅಧ್ಯಾಯ 15ನೇ ವಚನ ದಯವಿಟ್ಟು ಸ್ಪಷ್ಟವಾಗಿ ಗಟ್ಟಿಯಾಗಿ ದಯವಿಟ್ಟು ಬೇಗನೆ ದಯವಿಟ್ಟು ಹೋದ್ರೆ 2nd ಕ್ರಾನಿಕಲ್ 2ನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ 36ನೇ ಅಧ್ಯಾಯ 15ನೇ ವಚನ. ದೇವರ ಕೋಪ ಯಾರ ಮೇಲೆ ಬರ್ತದೆ?
ಓದಮ್ಮ. ಅವರ ಪಿತೃಗಳ ದೇವರಾದ ಅವರ ಪಿತೃಗಳ ದೇವರಾದ ಯೆಹೋವನು ತನ್ನ ಪ್ರಜೆಯನ್ನು ನಿವಾಸ ಸ್ಥಾನವನ್ನು ಕನಿಕರಿಸಿ ಸಾವಕಾಶ ಮಾಡದೆ ತನ್ನ ದೂತರ ಮುಖಾಂತರವಾಗಿ ಅವರನ್ನು ಎಚ್ಚರಿಸುತ್ತಾ ಇದ್ದರು. ಅವರು ದೇವ ಪ್ರೇರಿತರನ್ನು ಗೇಲಿ ಮಾಡಿ ಆತನ ಮಾತುಗಳನ್ನು ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನು ಹೀಯಾಳಿಸಿದ್ದರಿಂದ ಆತನ ಕೋಪಾಗ್ನಿಯು ಆತನ ಪ್ರಜೆಯ ಮೇಲೆ ಉರಿಯ ಹತ್ತಿತು. ಹಲ್ಲೆಲೂಯಾ. ಎಲ್ಲರೂ ನನ್ನ ಕಡೆಗೆ ನೋಡ್ರಿ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವ ಜನರೇ, ದೇವರ ಕೋಪ ಯಾರ ಮೇಲೆ ಬರ್ತದೆ ಮತ್ತು ದೇವರ ಕೋಪ ಹೇಗೆ ಬರ್ತದೆ ಎಂಬ ನೋಡುತ್ತ ಸಂದರ್ಭದಲ್ಲಿ ನಾವು 2ನೇ ಪೂರ್ವಕಾಲದ ಪುಸ್ತಕ 36ನೇ ಅಧ್ಯಾಯ 16ನೇ ವಚನ ನಾವು ದೇವರ ವಾಕ್ಯದಲ್ಲಿ ನೋಡುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ದೇವರ ಕೋಪ ಅಂತಕ್ಕಂಥದ್ದು ಯಾರ ಮೇಲೆ ಬರುತ್ತದೆ ಎಂಬುದಕ್ಕೆ ನೋಡುತ್ತ ಸಂದರ್ಭದಲ್ಲಿ ದೇವರ ಕೋಪ ಯಾರ ಮೇಲೆ ನೆಲೆಯಾಗಿರ್ತದೆ ಎಂಬುದಕ್ಕೆ ನೋಡುತ್ತ ಸಂದರ್ಭದಲ್ಲಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾರು ದೇವರ ಸೇವಕರನ್ನು ಗೇಲಿ ಮಾಡ್ತಾರೋ, ಯಾರು ದೇವರ ಸೇವಕರನ್ನು ಹೀಯಾಳಿಸ್ತಾರೋ, ಯಾರು ದೇವರ ಸೇವಕನನ್ನು, ದೇವರ ಆರಿಸಿದಂತ ನಾಯಕನನ್ನು ನಾವು ಯಾರು ಗೇಲಿ ಮಾಡಿ ಯಾರು ತುಚ್ಛೀಕರಿಸ್ತಾರೋ, ಅಷ್ಟು ಮಾತ್ರ ಅಲ್ಲದೆ ದೇವರು ಹೇಳುವಂತ ಪ್ರತಿಯೊಂದು ಮಾತುಗಳನ್ನು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಯಾರು ಬಿಡ್ತಾರೋ ಅವರ ಮೇಲೆ ದೇವರ ಕೋಪ ಅಂತಕ್ಕಂಥದ್ದು ಅದು ಬರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ತಮ್ಮ ತಂಗಿ, ನಿನ್ನ ಜೀವಿತದಲ್ಲಿ ನಿನ್ನ ವಿಶ್ವಾಸಿ ಹೇಗಿದ್ಯಾ, ದೇವ್ರ ಮಗನಾಗಿದ್ಯಾ, ದೇವ್ರ ಮಗಳಾಗಿದ್ಯಾ, ನಿನ್ನ ಜೀವಿತದಲ್ಲಿ ಇಂಥದ್ದೇನಾದ್ರೂ ಒಂದು ಸ್ವಭಾವ, ಇಂಥದೊಂದು ಗುಣಲಕ್ಷಣೆಯಲ್ಲಿ ಇತ್ತಪ್ಪ ಅಂತಂದ್ರೆ ವರ್ಷದ ಕೊನೆಯ ಭಾಗಕ್ಕೆ ಬಂದಿರುವಂತ ನೀನು ಅನೇಕ ದಿನಗಳಿಂದ ದೇವರಿಂದ ನಿನ್ನ ಆಶೀರ್ವಾದಕ್ಕೆ ವಂಚಿತನಾಗಿ ನೀನು ಜೀವಿಸ್ತಾ ಇದೆಯಪ್ಪ ಅಂತಂದ್ರೆ ಈ ಮಾತುಗಳಿಂದ ನಿನ್ನ ಜೀವಿತವನ್ನು ಸರಿ ಮಾಡ್ಕೊಳ್ಬೇಕಂತೇಳಿ. ದೇವರ ಕೋಪ ಯಾರ ಮೇಲೆ ಬರ್ತದೆ ಎಂಬುದನ್ನು ನೋಡ್ತಾ ಸಂಬಳಿ, ಯಾರು ದೇವರ ಸೇವಕರನ್ನು ಹೀಯಾಳಿಸ್ತಾರೋ, ಯಾರು ದೇವರ ಸೇವಕರನ್ನು ಗೇಲಿ ಮಾಡ್ತಾರೋ, ಯಾರು ದೇವ್ರ ಮಾತುಗಳನ್ನು ತುಚ್ಛೀಕರಿಸ್ತಾರೋ, ದೇವ್ರ ಮಾತುಗಳನ್ನು ಅಲಕ್ಷ್ಯ ಮಾಡ್ತಾರೋ, ದೇವ್ರ ಮಾತುಗಳನ್ನು ಕೇಳದಂತೆ ತಮ್ಮ ಜೀವಿತವನ್ನು ಸರಿ ಮಾಡ್ಕೊಳ್ಳದೆ ನೆಗ್ಲೆಕ್ಟ್ ಮಾಡ್ತಾರೋ ಅಂತವ್ರ ಮೇಲೆ ದೇವರ ಕೋಪ ಅಂತಕ್ಕಂಥದ್ದು ಬರ್ತದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಇವತ್ತಿನಿಂದ ನಾವು ಒಂದು ಪಾಠವನ್ನು ಕಲಿಯೋಣ, ಇವತ್ತಿನಿಂದ ಒಂದು ಕ್ರಮವನ್ನು ಕಲಿಯೋಣ. ನಮ್ಮ ಜೀವಿತದಲ್ಲಿ ಎಷ್ಟು ಮಾತ್ರಕ್ಕೂ ದೇವರ ಸೇವಕರನ್ನು ಗೌರವಿಸುವುದನ್ನು ನಾವು ಕಲಿಯೋಣ, ದೇವರು ಆರಿಸಿದಂತ ನಾಯಕರನ್ನು ನಾವು ಗೌರವಿಸುವುದನ್ನು ಕಲಿಯೋಣ, ಮತ್ತು ದೇವರ ಮಾತುಗಳಿಗೆ ನಾವು ಕಿವಿಗೊಡುವುದನ್ನು, ದೇವರ ಮಾತುಗಳನ್ನು ಲಕ್ಷ್ಯದಿಂದ ಶ್ರದ್ಧೆಯಿಂದ ಕೇಳುವುದನ್ನು ಇವತ್ತಿನಿಂದ ನಮ್ಮ ಜೀವಿತದಲ್ಲಿ ಕಲಿತುಕೊಳ್ಳೋಣ. ಒಂದು ವೇಳೆ ಇದನ್ನು ನಾವು ಕಲಿತುಕೊಳ್ಳಿಲ್ಲಪ್ಪ ಅಂತಂದ್ರೆ ದೇವರ ಕೋಪ ಅಂತಕ್ಕಂಥದ್ದು ಅಂತವರ ಮೇಲೆ ಬರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಬನ್ನಿ, ಎರಡನೇದಾಗಿ ನಾವು ನೋಡ್ತೇವೆ ದೇವರ ಕೋಪ ಯಾರ ಮೇಲೆ ಬರ್ತದೆ. ಎರಡನೇದಾಗಿ ಎಂಥವರ ಮೇಲೆ ಬರ್ತದೆ. ರೋಮ ಪತ್ರಿಕೆ 2ನೇ ಅಧ್ಯಾಯ, ದಯವಿಟ್ಟು ಯಾರಾದರೂ 5ನೇ ವಚನ ಗಟ್ಟಿಯಾಗಿ ಸ್ಪಷ್ಟವಾಗಿ ಓದ್ರಿ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 2 ವರ್ಸ್ 5. ರೋಮ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. ದೇವರ ಕೋಪ ಎರಡನೇದಾಗಿ ಯಾರ ಮೇಲೆ ಬರುತ್ತದೆ, ಎಂಥವರ ಮೇಲೆ ಬರುತ್ತದೆ? ಓದಮ್ಮ. ನೀನು ನಿನ್ನ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದಂತ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ. ಹಲ್ಲೆಲೂಯಾ. ಎರಡನೇದಾಗಿ ದೇವ್ರ ಕೋಪ ಯಾರ ಮೇಲೆ ಬರ್ತದೆ ಎಂಬುದಾಗಿ ನೋಡುತ್ತಾ ಸಂದರ್ಭದಲ್ಲಿ ನಿನ್ನಲ್ಲಿರುವಂತಹ ಮೊಂಡತನವನ್ನು ನೀನು ಬಿಡ್ಲಿಲ್ಲಪ್ಪ ಅಂತಂದ್ರೆ, ನಿನ್ನಲ್ಲಿರುವಂತಹ ಅವಿಧೇಯತೆ ನೀನು ಬಿಡ್ಲಿಲ್ಲಪ್ಪ ಅಂತಂದ್ರೆ, ನಿನ್ನಲ್ಲಿರುವಂತಹ ಕಠಿಣವಾದಂತ ಕಲ್ಲಾದಂತ ಹೃದಯ ದೇವ್ರ ಮಾತುಗಳನ್ನು ಕೇಳಿ ಮಾರ್ಪಡಿಸ್ಕೊಳ್ಳಿಲ್ಲಪ್ಪ ಅಂತಂದ್ರೆ, ನಿನ್ನ ಜೀವಿತದಲ್ಲಿ ನೀನು ಮೊಂಡತನವನ್ನು ಬಿಟ್ಟು ಬಿಡದೆ ನಿನ್ನ ಪಶ್ಚಾತ್ತಾಪವಿಲ್ಲದಂತ ಮನಸ್ಸನ್ನು ಹಾಗೆ ಕಠಿಣ ಮಾಡಿಕೊಂಡು ಈ ಲೋಕದ ಯಾತ್ರೆಯಲ್ಲಿ, ಚರ್ಚಲ್ಲಿ, ನಿನ್ನ ಸಭೆಯಲ್ಲಿ ನೀನು ಹೀಗೆ ಮುಂದೆ ಹೋಗ್ತಾ ಇದೆಯಪ್ಪ ಅಂತಂದ್ರೆ ನೀನು ಒಂದನ್ನು ಮಾಡ್ತಾ ಇದೀಯಾ, ದೇವರ ಆಶೀರ್ವಾದವನ್ನೇ ನೀನು ಕೂಡಿಕೊಳ್ತಾ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ನನ್ನ ಬೈಬಲ್ ಹೇಳ್ತದೆ, ನನ್ನ ದೇವರು ಹೇಳ್ತಾನೆ, ನೀನು ದೇವರ ಕೋಪವನ್ನು ಕೂಡಿಟ್ಕೊಳ್ತಾ ಇದ್ದೀಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ದೇವರ ಕೋಪದ ಬಗ್ಗೆ ನಮ್ಮ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ದೇವರ ಕೋಪ ಯಾರ ಮೇಲೆ ಬರ್ತದೆ ಎಂಬುದಾಗಿ ದೇವರು ನಮಗೆ ಎಚ್ಚರಿಸುವಂತ ಸಂದರ್ಭದಲ್ಲಿ ಈ ಎಚ್ಚರಿಕೆ ಮಾತುಗಳನ್ನು ಜಾಗ್ರತೆಯನ್ನು ಗ್ರಹಿಸಿ, ಒಂದೊಳ್ಳೆ ನಮ್ಮಲ್ಲಿ ಒಂದೊಳ್ಳೆ ಪ್ರತಿ ವಿಷಯದಲ್ಲಿ ಅವಿಧೇಯತೆ ಅಂತ ಕಂಡಿತ್ತಪ್ಪ ಅಂದ್ರೆ, ಪ್ರತಿ ವಿಷಯದಲ್ಲಿ ಮೊಂಡತನ ಅಂತ ಕಂಡಿತ್ತಪ್ಪ ಅಂತಂದ್ರೆ, ನಮ್ಮ ಮನಸ್ಸು ಇನ್ನೂ ಮಾರ್ಪಡ್ಲಿಲ್ಲಪ್ಪ ಅಂತಂದ್ರೆ ಇವತ್ತು ಒಂದು ದೇವರು ಒಳ್ಳೆ ಅವಕಾಶ ಕೊಡ್ತಾ ಇದ್ದಾನೆ ಅಂತ ಹೇಳಿ, ಇವತ್ತೊಂದು ಮತ್ತೊಂದು ಅವಕಾಶ ಕೊಡ್ತಾ ಇದ್ದೇನೆ. ನಮ್ಮಲ್ಲಿರುವಂತಹ ಹಠವನ್ನು, ನಮ್ಮಲ್ಲಿರುವಂತಹ ಮಂಡತನವನ್ನು ತಕ್ಷಣ ಯೇಸುವಿನ ರಕ್ತದಲ್ಲಿ ಅದನ್ನು ನಾವು ತೊಳೆದುಕೊಂಡು ಬಿಟ್ಟು ಕರ್ತನಿಗಾಗಿ ನಾವು ಜೀವಿಸೋದಾದ್ರೆ ಖಂಡಿತವಾಗಿ ಆಶೀರ್ವಾದಗಳನ್ನು ನಾವು ಸ್ವಾಧೀನ ಮಾಡ್ಕೊಳ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ.
ಇದು ಎರಡನೇದಾಗಿ ದೇವರ ಕೋಪ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದಂತ ಮನಸ್ಸು ಯಾರಲ್ಲಿರ್ತದೋ ಅವ್ರ ಮೇಲೆ ದೇವರ ಕೋಪ ಬರುತ್ತೆ ಅಂತ ನೋಡ್ತೇವೆ. ಮೂರನೇದಾಗಿ ಯಾರಾದರೂ ಓದ್ತೀರಾ? ಎಫೆಸ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ ಓದ್ರಿ. ಮೂರನೇದಾಗಿ ದೇವರ ಕೋಪ ಯಾರ ಮೇಲೆ ಬರ್ತದೆ? ಬೇಗನೆ ಫಾಸ್ಟ್ ಆಗಿ ಎಫೆಸ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ ದಯವಿಟ್ಟು ಓದಮ್ಮ. ಹುರುಳಿಲ್ಲದ ಮಾತುಗಳನ್ನು ಆಡುವವರಿಗೆ, ಹುರುಳಿಲ್ಲದಂತ ಮಾತುಗಳನ್ನು ಆಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಕಿವಿಗೊಟ್ಟು ಮೋಸ ಹೋಗಬೇಡ್ರಿ. ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ. ಆತನಿಗೆ ಅವಿಧೇಯರಾಗಿರುವ ಎಲ್ಲರ ಮೇಲೆ ಬರುತ್ತದೆ. ಸಾಕಮ್ಮ, ನಾವು ನೋಡ್ತೇವೆ. ಮೂರನೇದಾಗಿ ದೇವರ ಕೋಪ ಯಾರ ಮೇಲೆ ಬರ್ತದಪ್ಪ ಅಂತಂದ್ರೆ, ಸುಮ್ಮನೆ ಸಮಯ ಇದ್ರು ಕೂಡ ವೇಸ್ಟ್ ಮಾತಾಡ್ತಾರ ನೋಡ್ರಿ ಕುಂತು. ಅವ್ರ ಮನಿ ಮಾತ, ಇವ್ರ ಮನಿ ಮಾತ, ಏನ್ರಿ ವೇಸ್ಟ್ ಮಾತುಗಳು ಆಡ್ತಾರಲ್ರಿ ಕುಂತ ಕಿಸಿಂದ ವಿಶ್ವಾಸಿಗಳು. ಅದು ಬಹಳ ಬಹಳ ಭಯಂಕರವಾದಂತ ನಷ್ಟ ನಮ್ಮ ಜೀವಿತಕ್ಕೆ ಇರ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ. ಒಬ್ಬ ಸಹೋದರ ಅಲ್ಲಿ ಇಲ್ಲಪ್ಪ ಅಂತಂದ್ರೆ, ಒಬ್ಬ ಸಹೋದರಿ ಅಲ್ಲಿ ಇಲ್ಲಪ್ಪ ಅಂತಂದ್ರೆ ಅವ್ರ ಬಗ್ಗೆ ಮಾತಾಡೋದೇ ಇರುವುದೇ ಲೇಸು. ನನಗೆ ಕೇಳಿದ್ರೆ ಆ ಕುಟುಂಬ ಅಲ್ಲಿಲ್ಲಪ್ಪ ಅಂದ್ರೆ ಆ ಕುಟುಂಬದ ಬಗ್ಗೆ ಮಾತಾಡದಿರುವುದೇ ಒಳ್ಳೇದು. ಇಲ್ಲ, ಇದನ್ನು ಮೀರಿ ಆ ಕುಟುಂಬ ಒಂದ್ ಕಡೆ ಇದೆ, ಆ ವ್ಯಕ್ತಿ ಒಂದ್ ಕಡೆ ಇದ್ದಾನೆ, ಆ ಸಹೋದರಿ ಒಂದ್ ಕಡೆ ಇದ್ದಾಳೆ, ಅವ್ರ ವಿಷಯದಲ್ಲಿ ನಾವು ಇಬ್ರು ಕುಂತು ಅದ್ರ ಬಗ್ಗೆ ಡಿಸ್ಕಸ್ ಮಾಡತ್ತೀವಪ್ಪ ಅಂತಂದ್ರೆ ವೇಸ್ಟ್, ವ್ಯರ್ಥವಾದಂತ ಮಾತುಗಳು ಆಡ್ತಾ ಇದ್ದೀವಿ ಅಂದ್ರೆ, ಚಾಡಿ ಮಾತುಗಳು ಆಡ್ತಾ ಇದ್ದೀವಪ್ಪ ಅಂತಂದ್ರೆ ನಿನ್ ಮೇಲೆ ಏನ್ ಬರ್ತದ? ಅದಕ್ಕೆ ವಿಶ್ವಾಸಿ ಮಕ್ಕಳಾಗಿರುವಂತ ನಾವು, ದೇವ್ರ ಮಕ್ಕಳಾಗಿರುವಂತ ನಾವು, ದೇವರ ಕೋಪ ಯಾರ ಮೇಲೆ ಬರ್ತದಪ್ಪ ಅಂತಂದ್ರೆ, ದೇವರು ಯಾರನ್ನ ಆರಿಸ್ಕೊಂಡಿರ್ತಾನಲ್ಲ, ದೇವರು ಯಾರಿಗೆ ರಕ್ಷಿಸ್ಕೊಂಡಿರ್ತಾನಲ್ಲ, ದೇವರು ತನ್ನ ಪ್ರಣಾಳಿಕೆಯಲ್ಲಿ ಯಾರನ್ನು ಆತನು ತಾನು ಆಯ್ದುಕೊಂಡಿರ್ತಾನಲ್ಲ, ಅಂತ ಕುಟುಂಬಗಳ ವಿಷಯದಲ್ಲಿ ವೇಸ್ಟ್ ಆದಂತ ಮಾತುಗಳು, ವ್ಯರ್ಥವಾದಂತ ಮಾತುಗಳು, ಇಲ್ಲ ಸಲ್ಲದಂತ ಮಾತುಗಳು ನಾವು ಕೂತ್ಕೊಂಡು ಯಾರು ಕೂಡ ಏನ್ ಮಾಡಬಾರ್ದ್ರಿ? ಮಾತಾಡಬಾರ್ದು. ಆಡದಿವಿ ಅಂತೇಳಿರಿ, ಮಲಕಿ ಪುಸ್ತಕ ನೋಡ್ತೀವಿ, ಅದೆಲ್ಲ ಲೆಕ್ಕ ಏನ್ ಮಾಡ್ತಾನಂತ ದೇವರ ದೇವದೂತರ ಕೈಲಿ ಬರೆಸಿಡ್ತಾನಂತ. ಏನ್ರಿ? ದೇವ್ರ ಹತ್ರ ಒಂದು ಪುಸ್ತಕ ಅದಂತ, ಜ್ಞಾಪಕದ ಪುಸ್ತಕ ಅಂತೇಳಿ ದೇವ್ರ ಹತ್ರ ಒಂದು ಪುಸ್ತಕ ಅದಂತ್ರಿ. ಹಲ್ಲೆಲೂಯಾ. ಯಾವ ಪುಸ್ತಕದಂತ್ರಿ? ದೇವ್ರ ಹತ್ರ ಜ್ಞಾಪಕದ ಪುಸ್ತಕದಂತ. ಆ ಪುಸ್ತಕದಲ್ಲಿ ಏನ್ ಮಾಡ್ತಾನಂತ, ನೀ ಏನೇನು ವೇಸ್ಟ್ ಮಾತಾಡ್ತಾ ಇದ್ದಿ, ಯಾವ್ದು ಹುರುಳಿಲ್ಲದ ಮಾತುಗಳನ್ನ ಆಡ್ತಾ ಇದ್ದಿ, ಎಷ್ಟು ಮನೆ ಮುರಿಯುವಂತ ಮಾತುಗಳು ಆಡ್ತಾ ಇದ್ದಿ, ಎಷ್ಟು ಹೃದಯ ಘಾಸಿಗಳಿಸುವಂತ ಮಾತುಗಳನ್ನ ಆಡ್ತಾ ಇದ್ದಿ, ಎಷ್ಟು ಸಭೆಯನ್ನು ಹಾಳು ಮಾಡುವಂತ ಮಾತುಗಳು ಆಡ್ತಾ ಇದ್ದಿ, ಅದೆಲ್ಲವನ್ನು ದೇವರು ತನ್ನ ಜ್ಞಾಪಕದ ಪುಸ್ತಕದಲ್ಲಿ ಬರೆದು ಏನ್ ಮಾಡ್ತಾನಂದ್ರೆ ನಿನ್ನ ಮೇಲೆ ದೇವರ ಕೋಪ ಅಂತಕ್ಕಂಥದ್ದು ಏನಾಗ್ತದೆ ಅಂದ್ರೆ ಇಳಿದು ಬರ್ತದೆ ಅನ್ನೋದಕ್ಕೆ ದೇವರ ವಾಕ್ಯ ನೋಡ್ತೇವೆ. ಜಾಗ್ರತೆ ವಿಶ್ವಾಸಿ ಮಕ್ಕಳೇ, ನಾವೆಲ್ಲರೂ ಕೂಡ ನಮ್ಮ ಬಾಯಿಂದ ಬರುವಂತ ಪ್ರತಿ ಮಾತುಗಳು ಫಿಲ್ಟರ್ ಆಗಿ ಬರ್ಬೇಕಂತ ಹೇಳಿರಿ. ಹಲ್ಲೆಲೂಯಾ. ಹೆಂಗ್ ಬರ್ಬೇಕ್ರಿ ಮಾತುಗಳು? ನಿಮ್ಮ ಮನೆಯಾಗ ಫಿಲ್ಟರ್ ನೀರು ಬರ್ತಾವಿಲ್ಲ? ಮಾತುಗಳನ್ನು ಹೆಂಗಾಗ್ಬೇಕ್ರಿ? ನಮ್ಮ ಬಾಯಿಂದ ಬರುವಂತ ಮಾತುಗಳು, ಪ್ರತಿಯೊಂದು ಮಾತುಗಳು ಫಿಲ್ಟರ್ ಆಗಿ ಬರ್ಬೇಕು. ನಮ್ಮ ಬಾಯಿಂದ ಮಾತುಗಳು ಕೇಳುವುದಕ್ಕಾಗಿ ಇಂಪಾಗಿರ್ಬೇಕು, ಇತರರಿಗೆ ಅವು ಉಪಯೋಗಕರವಾಗಿರ್ಬೇಕು, ಇತರರಿಗೆ ಪ್ರಯೋಜನಕರವಾಗಿರ್ಬೇಕು, ಇತರರ ಭಕ್ತಿ ಅಭಿವೃದ್ಧಿಗೆ ಅವು ಲಾಭದಾಯಕವಾಗಿರ್ಬೇಕು. ಅಂತ ಮಾತುಗಳು ವಿಶ್ವಾಸಿ ಮಕ್ಕಳು, ದೇವ್ರ ಮಕ್ಕಳು ಮಾತಾಡ್ಬೇಕು. ಅದನ್ನು ಬಿಟ್ಟು ಇನ್ನೊಬ್ಬರ ಬಗ್ಗೆ, ಇನ್ನೊಬ್ಬರ ಕುಟುಂಬದ ಬಗ್ಗೆ, ಇನ್ನೊಬ್ಬರ ಜೀವಿತದ ಬಗ್ಗೆ ನಾವು ಹುರುಳಿಲ್ಲದಂತ ವ್ಯರ್ಥವಾದಂತ ಸಂಗತಿಗಳ ಬಗ್ಗೆ ನಾವು ಸಮಯ ತೆಗೆದು ಅವ್ರ ಮನೆಗೆ ಹೋಗಿ ಇದನ್ನ ನಾವು ಮಾತಾಡ್ತಾ ಇದ್ದೇವಪ್ಪ ಅಂತಂದ್ರೆ ಏನ್ ಬರ್ತದಂದ್ರೆ ದೇವರ ಕೋಪ ಅಂತಕ್ಕಂಥದ್ದು ಬರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾಲ್ಕನೇದಾಗಿ ದೇವ್ರ ಕೋಪ ಯಾರ ಮೇಲೆ ಬರ್ತದೆ ನೋಡ್ರಿ ದಯವಿಟ್ಟು. ಯೆಹೋಶುವನ ಪುಸ್ತಕ ನೋಡ್ರಿ ದಯವಿಟ್ಟು. ಯೆಹೋಶುವನ ಪುಸ್ತಕ 22ನೇ ಅಧ್ಯಾಯ 20ನೇ ವಚನ ದಯವಿಟ್ಟು ಯಾರಾದರೂ ಬರೋತೀರಾ? ಬುಕ್ ಆಫ್ ಜಾಷುವ, ಯೆಹೋಶುವನ ಪುಸ್ತಕ 22ನೇ ಅಧ್ಯಾಯ 20ನೇ ವಚನ. ಮತ್ತೆ ಇನ್ನೊಬ್ರು 7ನೇ ಅಧ್ಯಾಯ 1ನೇ ವಚನ ದಯವಿಟ್ಟು ಓದ್ರಿ. ಜೆಹರನ ಮಗನಾದ ಆಕಾನನು ಯೆಹೋವನ ಸೊತ್ತನ್ನು ಕದ್ದುಕೊಂಡು ದ್ರೋಹಿಯಾದಾಗ ಯೆಹೋವನ ಕೋಪವು ಇಸ್ರಾಯೇಲರ ಸರ್ವ ಸಭೆಯ ಮೇಲೆ ಬಂದಿತು, ಸರ್ವ ಸಭೆಯವರ ಮೇಲೆಯೂ ಬಂದಿತು. ಮತ್ತು ಅವನ ಪಾಪದ ದೆಸೆಯಿಂದ ಅವನೊಡನೆ ಅನೇಕರು ಸಾಯಬೇಕಾಯ್ತಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ನೋಡ್ತೇವೆ 4ನೇದಾಗಿ ದೇವರ ಕೋಪವನ್ನು ಯಾರ ಮೇಲೆ ಬರ್ತದೆ ಎಂಬುದಾಗಿ ದೇವರ ವಾಕ್ಯ ನೋಡುತ್ತ ಸಂದರ್ಭದಲ್ಲಿ ಕದ್ದುಕೊಳ್ಳುವುದರಿಂದ ದೇವರ ಕೋಪ ಅಂತಕ್ಕಂಥದ್ದು ಬರ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ಎದರಿಂದ ಬರ್ತದ್ರಿ ಕೋಪ? ಕದ್ದುಕೊಳ್ಳುವುದರಿಂದ.
ಒಂದು ವೇಳೆ ಕದ್ದುಕೊಳ್ಳುವಂತ ಸ್ವಭಾವ ಒಂದ್ ವೇಳೆ ನಮ್ಮಲ್ಲಿತ್ತಪ್ಪ ಅಂತಂದ್ರೆ, ಕದ್ದಿಟ್ಟುಕೊಳ್ಳುವಂತ ಸ್ವಭಾವ ನಮ್ಮಲ್ಲಿತ್ತಪ್ಪ ಅಂತಂದ್ರೆ, ಕದ್ದುಕೊಳ್ಳುವಂತ ಗುಣಲಕ್ಷಣ ನಮ್ಮಲ್ಲಿತ್ತಪ್ಪ ಅಂತಂದ್ರೆ, ನಾವು ನೋಡ್ತೇವೆ ವಿಶ್ವಾಸಿ ಮಕ್ಕಳಾದಂತ ನಾವು, ದೇವ್ರ ಮಕ್ಕಳಾಗಿರುವಂತ ನಾವು ಬಹಳ ಜಾಗೃತಿಯಾಗಿರ್ಬೇಕು. ಕಾರಣ ಏನೆಂಬುದು ಅಸೆಂಬ್ಲಿ ಯೆಹೋಶುವನ ಪುಸ್ತಕ 7ನೇ ಅಧ್ಯಾಯ 1ನೇ ವಚನ ನಾವು ನೋಡ್ತೇವೆ. ಇಸ್ರಾಯೇಲರೆಲ್ಲರೂ ಕೂಡ ನಾವು ನೋಡ್ತಿದ್ದೇವೆ, ಕೆಂಪು ಸಮುದ್ರ ದಾಟಿದ ಮೇಲೆ ನಾವು ನೋಡ್ತೇವೆ ಜಯದ ಮೇಲೆ ಜಯ, ಯುದ್ಧವನ್ನು ಅವರು ಒಂದು ಯುದ್ಧನೂ ಕೂಡ ಸೋಲಂಗಿಲ್ಲ. ಹಾಲು ಜನ ಹರಿಯುವಂತ ದೇಶಕ್ಕೆ ಅವರು ವಿಸ್ತಾರವಾಗಿ ಸಂತೋಷವಾಗಿ ಜಯವನ್ನು ಪಡಿತಾ, ವೈರಿಗಳ ಮೇಲೆ ಜಯವನ್ನು ಪಡಿತಾ ಅವರು ಪ್ರಯಾಣವನ್ನು ಮುಂದೆ ಸಾಗುತ್ತಾ ಇರ್ತಾರೆ ಅಂತ ಹೇಳಿದ್ರೆ, ಹಲ್ಲೆಲೂಯಾ. ಎಷ್ಟು ಸಂತೋಷಪ್ಪ ಅಂತಂದ್ರೆ ಅವರಿಗೆ ಎದುರಾದಂತ ಎಲ್ಲ ವೈರಿಗಳ ಮೇಲೆ, ಶತ್ರುಗಳ ಮೇಲೆ ದೇವರು ಜಯವನ್ನು ಕೊಡ್ತಾ ಹೋಗ್ತಾನೆ. ಇಸ್ರಾಯೇಲರೆಲ್ಲರೂ ಕೂಡ ನಾವು ನೋಡ್ತೇವೆ ಸಂತೋಷದಿಂದ ಮುಂದೆ ಹೋಗ್ತಾ ಇರ್ತಾರೆ. ಆದ್ರೆ ನಾವು ನೋಡ್ತೇವೆ ಈ ಸಂತೋಷ ಒಂದ್ಸಲ ನಿಂತು ಹೋಗ್ತದೆ, ಈ ಒಂದು ಸಂತೋಷ ಅವರಲ್ಲಿ ನಿಂತು ಹೋಗ್ತದೆ, ಈ ಒಂದು ಜಯ ಒಂದು ದಿನ ನಿಂತು ಹೋಗ್ತದೆ. ಕಾರಣ ಏನಪ್ಪ ಅಂತಂದ್ರೆ, ಇಸ್ರಾಯೇಲರ ಸಮೂಹದಲ್ಲಿ ಒಬ್ಬ ವ್ಯಕ್ತಿ ಆಕಾನ್ ಅಂತಕ್ಕಂಥವನು ಏನ್ ಮಾಡ್ತಾನಪ್ಪ ಅಂತಂದ್ರೆ, ಆತನು ಯಾವುದು ದೇವರ ಬೇಡ ಎಂಬುದಾಗಿ ಹೇಳಿರ್ತಾನೋ, ಯಾವುದನ್ನು ಕದ್ದುಕೊಳ್ಳಬೇಡ ಎಂಬುದಾಗಿ ಹೇಳಿರ್ತಾನೋ, ಯಾವುದನ್ನು ಮುಟ್ಟಬೇಡ ಎಂಬುದಾಗಿ ಹೇಳಿರ್ತಾನೋ, ಅದನ್ನೇ ಆತನು ಮುಟ್ಟಿ, ಅದನ್ನೇ ಆತನು ಕದ್ದಿಟ್ಟು ತನ್ನ ಗುಡಾರದಲ್ಲಿ ಬಚ್ಚಿಟ್ಟಿದ್ರಿಂದ ನಾವು ನೋಡ್ತೇವೆ ದೇವರ ಕೋಪ ಅಂತಕ್ಕಂಥದ್ದು ಯಾರ ಮೇಲೆ ಬಂತಂತ್ರಿ? ಇಸ್ರಾಯೇಲರ ಸಮೂಹದ ಮೇಲೆ ಬಂತೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಮಾತುಗಳನ್ನು ಕೇಳುವಂತ ಸಹೋದರನೇ ಸಹೋದರಿ, ನಾವೆಲ್ಲರೂ ಕೂಡ ದೇವರ ಮಕ್ಕಳಾಗಿರುವಂತ, ನಾವು ವಿಶ್ವಾಸಿ ಮಕ್ಕಳಾಗಿರುವಂತ ನಾವೆಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ಬಹಳ ಬಹಳ ಪ್ರಾಮುಖ್ಯವಾಗಿ ದೇವರ ವಸ್ತುಗಳನ್ನು, ದೇವರಿಗೆ ಸಂಬಂಧಪಟ್ಟದ್ದನ್ನು ನಮ್ಮ ಹತ್ರ ನಾವು ಇಟ್ಕೊಳ್ಬಾರ್ದು ಅಂತ ಹೇಳಿ. ಹಲ್ಲೆಲೂಯಾ. ಏನ್ ಮಾಡಬಾರ್ದ್ರಿ? ದೇವರ ವಸ್ತುಗಳನ್ನು, ದೇವರಿಗೆ ಸಂಬಂಧಪಟ್ಟದ್ದನ್ನು, ದೇವರಿಗೆ ಸಲ್ಲತಕ್ಕದ್ದನ್ನು ಯಾವತ್ತೂ ಕೂಡ ನಾವು ಏನ್ ಮಾಡಬೇಕು ಅಂದ್ರೆ ಕದ್ದಿಟ್ಕೊಳ್ಬಾರ್ದು. ಯಾಕೆ ನಾವು ಕದ್ದಿಟ್ಕೊಳ್ಬಾರ್ದಪ್ಪ ಅಂತಂದ್ರೆ, ನಾವು ಒಂದ್ ವೇಳೆ ಕದ್ದಿಟ್ಟುಕೊಳ್ಳದೆ ಅದನ್ನು ದೇವರಿಗೆ ಸಲ್ಲತಕ್ಕದ್ದನ್ನು, ದೇವರಿಗೆ ಕೈಸರನಿಗೆ ಸಲ್ಲತಕ್ಕದ್ದನ್ನು ಕೈಸರಿಗೆ ನಾವು ಕೊಟ್ಟೇವಪ್ಪ ಅಂತಂದ್ರೆ ಆಶೀರ್ವಾದದ ಮಳೆ ಅಂತಕ್ಕಂಥದ್ದು ನಮ್ಮ ತಲೆ ಮೇಲೆ ಸುರಿಸ್ತಾನೆ ದೇವರು ಅಂತ ಹೇಳಿ. ಅಲ್ಲೆಲ್ಲ ಒಂದು ದುಃಖದ ಸಂಗತಿ ಏನಪ್ಪಾ ಅಂತಂದ್ರೆ, ಅನೇಕ ವಿಶ್ವಾಸಿ ಮಕ್ಕಳು, ಅನೇಕ ದೇವ್ರ ಮಕ್ಕಳು ಇವತ್ತು ದಶಮಾಂಶವನ್ನು ಕದ್ದಿಟ್ಟುಕೊಳ್ತಾರೆ. ಇವತ್ತು ದೇವರಿಗೆ ಕೊಡ್ತಕ್ಕಂಥ ಭಾಗವನ್ನು ಕದ್ದಿಟ್ಕೊಳ್ತಾರೆ. ಇವತ್ತು ದೇವರಿಗೆ ಕೊಡ್ತಕ್ಕಂಥ ಕಾಣಿಕೆಯನ್ನು ಕದ್ದಿಟ್ಕೊಳ್ತಾರೆ. ಇವತ್ತು ದೇವರಿಗೆ ಸಲ್ಲತಕ್ಕಂಥ ಭಾಗವನ್ನು ದೇವರಿಗೆ ಕೊಡದೆ, ಇವತ್ತು ಅವರ ಆದಾಯ ಬಂದಾಗ, ಅವ್ರ ದುಡಿತ ಬಂದಾಗ, ಅವ್ರ ಸಂಬಳ ಬಂದಾಗ, ಅವರಿಗೆ ಒಂದು ದುಡಿದಕ್ಕೆ ಪ್ರತಿಫಲ ಬಂದಾಗ ಏನಾಗ್ತದಪ್ಪ ಅಂತಂದ್ರೆ, ಅದರಲ್ಲಿ ದೇವರ ಭಾಗವನ್ನು ಪ್ರತ್ಯೇಕ ಪಡಿಸೋದನ್ನು ಬಿಟ್ಟು, ದೇವರಿಗೆ ಕೊಡ್ತಕ್ಕಂಥದ್ದು ಸಪರೇಟ್ ಮಾಡೋದನ್ನು ಬಿಟ್ಟು, ಕೂಡಿ ಕಲಸಿ ಎಲ್ಲ ಕಲಸಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇಷ್ಟು ದೇವರಿಗೆ ಕೊಡ್ಬೇಕಾ, ಇಷ್ಟು ಚರ್ಚೆಗೆ ಕೊಡ್ಬೇಕಾ ಅಂತ ಹೇಳಿ ಏನ್ ಮಾಡ್ತಾರಂದ್ರೆ ದಶಮಾಂಶವನ್ನು ಏನ್ ಮಾಡ್ತಾರಂದ್ರೆ ಕದ್ದಿಟ್ಟುಕೊಳ್ತಾರ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೀವಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಯೆಹೋಶುವನ ಪುಸ್ತಕ 7ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ. ಅದೇ 22ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ, ಇಸ್ರಾಯೇಲರ ಒಂದು ಪ್ರಯಾಣದಲ್ಲಿ ಅವರು ಜಯ ಸಾಧಿಸುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಇದ್ದಕ್ಕಿದ್ದಾಗೆ ಜಯವನ್ನು ಹೊಂದುವಂತ ಇವರಿಗೆ ನಾವು ನೋಡ್ತಿದ್ದೇವೆ ಸೋಲು ಬಂತು, ದೇವರ ಕೋಪ ಅಂತಕ್ಕಂಥದ್ದು ಆ ಪ್ರಜೆಗಳ ಮೇಲೆ ಬಂತೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕೋಸ್ಕರಾಗಿ ಕ್ರೈಸ್ತರಾಗಿರುವಂತವ್ರು, ದೇವರ ಮಕ್ಕಳಾಗಿರುವಂತವ್ರು, ಇವತ್ತು ನಾವೆಲ್ಲರೂ ಕೂಡ ಒಂದು ಸತ್ಯವನ್ನು ಗ್ರಹಿಸಿಕೊಳ್ಬೇಕು. ಇವತ್ತು ಫೇಸ್ಬುಕ್, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ನೋಡುವಂತ ಸಂದರ್ಭದಲ್ಲಿ ನಾನಾ ತರವಾದಂತ ವ್ಯತ್ಯಾಸಕರವಂತ ಬೋಧಕರು ಇವತ್ತು ಬೋಧನೆಯಲ್ಲಿ ಬೋಧಿಸ್ತಾ ಇದ್ದಾರೆ. ದಶಮಾಂಶ ಯಾರಿಗೆ ಕೊಡಬೇಕು, ದಶಮಾಂಶ ಕೊಡಬಾರದು, ದಶಮಾಂಶ ಕೊಡ್ಲಿಕ್ಕೆ ಈಗಿನ ಸೇವಕರೇನು ಲೇವಿಯರ ಏನು ಅಂತೇಳಿ, ಈ ರೀತಿಗೆ ಅನೇಕ ಸಂಗತಿಗಳನ್ನು ಯೂಟ್ಯೂಬ್ ನಲ್ಲಿ ಇವತ್ತು ಮೆಸೇಜ್ಗಳನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ. ಹಲ್ಲೆಲೂಯಾ. ಆದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿ ಇದ್ರ ಮಕ್ಕಳೇ, ಇವತ್ತು ನಾವೆಲ್ಲರೂ ಕೂಡ ದೇವರಿಂದ ಖಚಿತವಾಗಿ ನಾವು ಆಶೀರ್ವಾದಗಳನ್ನು ಹೊಂದ್ಕೊಳ್ಬೇಕಪ್ಪ ಅಂತಂದ್ರೆ, ದೇವರಿಂದ ಆಶೀರ್ವಾದಗಳನ್ನು ನಾವು ಸ್ವಾಧೀನ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ, ದೇವರ ವಸ್ತುಗಳನ್ನ ಏನ್ ಮಾಡ್ಬಾರ್ದು, ನಾವು ಕದ್ದಿಟ್ಕೊಳ್ಬಾರ್ದು ಅಂತ ಹೇಳಿ. ಇದು ಹೇಗೆ ಇರ್ತದಪ್ಪ ಅಂತಂದ್ರೆ, ನಾವು ಪೋಸ್ಟ್ ಕೃತಿಗಳು 5ನೇ ಅಧ್ಯಾಯ ನೋಡ್ತೇವೆ. ಅನನೀಯ ಸಪ್ಪರಿ ಅಂತಕ್ಕಂಥ ಇಬ್ರು ಗಂಡ ಹೆಂಡತಿ, ಅವರು ದೇವರಿಗೆ ಸಲ್ಲತಕ್ಕದ್ದನ್ನು ಕದ್ದಿಟ್ಟಿದ್ದರಿಂದ, ಮುಚ್ಚಿಟ್ಟಿದ್ದರಿಂದ ಅವ್ರ ಜೀವಿತದಲ್ಲಿ ದೊಡ್ಡ ನಷ್ಟ ಸಂಭವಿಸಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಆಕಾನನ ಬದುಕು, ಆಕಾನನ ಜೀವಿತ ಕೂಡ ನಾವು ನೋಡ್ತೇವೆ. ಆತನು ಕದ್ದಿಟ್ಟುಕೊಳ್ಳುವುದರಿಂದ, ಕದ್ದಿಟ್ಟುಕೊಂಡಿದ್ದರಿಂದ ನಾವು ನೋಡ್ತೇವೆ ಅಲ್ಲಿ ಆಕಾನನ ಕುಟುಂಬದ ಮೇಲೆ ಶಾಪ ಅಂತಕ್ಕಂಥದ್ದು, ಮರಣ ಅಂತಕ್ಕಂಥದ್ದು ಬಂತೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕೋಸ್ಕರಾಗಿ ದೇವರ ಮಕ್ಕಳಾಗಿರುವಂತ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಜೀವಿತದಲ್ಲಿ ಇವತ್ತು ಯಾವುದನ್ನು ಕದ್ದಿಟ್ಕೊಳ್ಳುವಂತ ಸ್ವಭಾವ ನಮ್ಮಲ್ಲಿ ಇರಬಾರ್ದು. ಒಂದ್ ವೇಳೆ ಇವತ್ತು ನಾವು ದುಡಿಮೆಗೆ ಹೋಗಿದ್ದೀವಪ್ಪ ಅಂದ್ರೆ, ವ್ಯಾಪಾರಕ್ಕೆ ಹೋಗಿದ್ದೀವಪ್ಪ ಅಂತಂದ್ರೆ, ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ ಅಂದ್ರೆ, 10 ರೂಪಾಯಿ ನಿನಗೆ ಸಿಕ್ಕಿದೆ, ಅದ್ರಲ್ಲಿ 1 ರೂಪಾಯಿ ಆ ಕಡೆ ತೆಗೆದುಬಿಡು ನೀನು. ಅದು ನಿಂದಲ್ಲ, ನಿನಗೆ ಸಂಬಂಧಪಟ್ಟಿದ್ದಲ್ಲದು. ಆ 1 ರೂಪಾಯಿನೂ ನಾನೇ ಉಪಯೋಗ ಮಾಡ್ಕೊಳ್ಬೇಕಂದ್ರೆ ದೇವ್ರು ನಿನಗೆ 9 ರೂಪಾಯಿ ಕೊಟ್ರೆ, ನಿನಗೆ 10 ರೂಪಾಯಿ ಬಂದವ, ಅದ್ರಾಗ 1 ರೂಪಾಯಿನೇ ದೇವ್ರಿಗೆ ಕೊಡ್ಬೇಕು. ಉಳಿದಿದ್ದು 9 ಯಾರಿಗದ? ಅದು ಆ ಉಳಿದಿದ್ದು 9 ಮೇಲೆ ನಮಗೆ ಸೈತಾನ ಫೋಕಸ್ ದೃಷ್ಟಿ ಮಾಡಕ್ ಬಿಡಂಗಿಲ್ಲ ನಮಗದು.
ನಮಗೆ ಎದ್ರ ಮೇಲೆ ದೃಷ್ಟಿ ಹೋಗ್ತದ್ರಿ? ಆ ₹1 ಮೇಲೆ ಹೋಗ್ತದೆ ನಮಗೆ. ಅಷ್ಟು ಮೋಸ ಮಾಡ್ತಾನೆ ಸೈತಾನ ನಮಗೆ, ಹೌದಲ್ಲ? ಏನು ₹9 ಹೆಚ್ಚಿಗೆ ₹1 ಹೆಚ್ಚಿಗ್ರಿ? ₹9 ಹೆಚ್ಚಿಗೆ. ನಮ್ಮ ಕೈಯಲ್ಲಿ ಇನ್ನೂ 9 ಇರ್ತಾವ, ಅದಕ್ಕೆ ನಾವು ನೋಡಲ್ಲ. ನಾವು ದೇವರೇ ಇದನ್ನು ಆಶೀರ್ವದಿಸಿ, ಇದನ್ನು ಬ್ಲೆಸ್ ಮಾಡೋದು, ದೇವರೇ ಇದನ್ನು ಪ್ರಯೋಜನಕರವಾಗಿ ಇದನ್ನು ಮಾಡೆಂಬುದಾಗಿ ನಾವು ಹೇಳುವುದಿಲ್ಲ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಅನೇಕ ಸಲ ನಮ್ಮ ಜೀವಿತದಲ್ಲಿ ಶತ್ರು ಆದಂಥ ಸೈತಾನ ಏನ್ ಮಾಡ್ತಾನಪ್ಪ ಅಂತಂದ್ರೆ ಇವತ್ತು ನಮ್ಮ ದೃಷ್ಟಿಯನ್ನು ಬೇರೆ ಕಡೆ ಹಾಯಿಸುವಂತೆ ಆತನ ಮಾಡ್ತಾನೆ. ಅದರಿಂದ ಏನಾಗ್ತದಪ್ಪ ಅಂತಂದ್ರೆ ದೇವರ ಕೋಪ ಅಂತಕ್ಕಂಥದ್ದು ನಮ್ಮ ಮೇಲೆ ಬರ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ. ವಿಶ್ವಾಸಿ ಮಕ್ಕಳು ಯಾರೇ ಆದ್ರೂ ಕೂಡ, ದೇವರ ಮಕ್ಕಳು ಯಾರೇ ಆದ್ರೂ ಕೂಡ ನಾವು ನೋಡ್ತೇವೆ, ದೇವರಿಗೆ ಸಂಬಂಧಪಟ್ಟದ್ದನ್ನ ಒಂದ್ ವೇಳೆ ಕದ್ದಿಟ್ಕೊಂಡೇವಪ್ಪ ಅಂತಂದ್ರೆ ಖಂಡಿತವಾಗಿ ನಮ್ಮ ಮೇಲೆ ಶಾಪ ಅಂತಕ್ಕಂಥದ್ದು, ಕೋಪ ಅಂತಕ್ಕಂಥದ್ದು ಬರ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ನೋಡ್ತೇವೆ 4ನೇದಾಗಿ ದೇವರ ಕೋಪ ಯಾರ ಮೇಲೆ ಬರ್ತದೆ ನೋಡುವಂತ ಸಂಬಳಿ, ಕದ್ದಿಟ್ಟುಕೊಳ್ಳುವವರ ಮೇಲೆ ದೇವರ ಕೋಪ ಬರ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಬನ್ನಿ, 5ನೇದಾಗಿ ಯಾರ ಮೇಲೆ ದೇವರ ಕೋಪ ಬರ್ತದೆ, ದಯವಿಟ್ಟು 2 ಕ್ರಾನಿಕಲ್ 2ನೇ ಪೂರ್ವಕ ವೃತ್ತಾಂತಗಳ ಪುಸ್ತಕ 19ನೇ ಅಧ್ಯಾಯ 2ನೇ ವಚನ ಓದ್ರಿ ಬೇಗನೆ. 2 ಕ್ರಾನಿಕಲ್ 2ನೇ ಪೂರ್ವಕ ವೃತ್ತಾಂತಗಳ ಪುಸ್ತಕ 19ನೇ ಅಧ್ಯಾಯ 2ನೇ ವಚನ ಬೇಗ ಓದಮ್ಮ. ಅವನು ಯೆರೂಸಲೇಮಿಗೆ ಬರಲು ಹನಾನೀಯನ ಮಗನಾದ ಯೇಹು ಎಂಬ ದರ್ಶಿಯು ಅವನನ್ನು ಎದುರುಗೊಂಡು ಅವನಿಗೆ ನೀನು ಕೆಟ್ಟವನಿಗೆ ಸಹಾಯ ಮಾಡತಕ್ಕದ್ದು, ಯೆಹೋವನ ಹಗೆಗಾರರನ್ನು ಪ್ರೀತಿಸುವುದು, ನೀನು ಹೀಗೆ ಮಾಡಿದ್ದರಿಂದ ಯೆಹೋವನ ಕೋಪವು ನಿನ್ನ ಮೇಲಿರುತ್ತದೆ. ಹಲ್ಲೆಲೂಯಾ. ಯಾರ ಮೇಲೆ ದೇವರ ಕೋಪ ಇರ್ತದಂತ್ರಿ? ಯಾರು ಕೆಟ್ಟವರಿಗೆ ಸಹಾಯ ಮಾಡ್ತಾರೋ, ಯಾರು ಕೆಟ್ಟತನಕ್ಕೆ ಸಹಾಯ ಮಾಡ್ತಾರೋ, ಯಾರು ಕೆಟ್ಟವರ ಸಹವಾಸ ಮಾಡ್ತಾರೋ ಅವ್ರ ಮೇಲೆ ಏನ್ ಬರ್ತದಂತ್ರಿ? ದೇವರ ಕೋಪ ಅಂತಕ್ಕಂಥದ್ದು ಬರ್ತದಂತೇಳಿ. ಹಲ್ಲೆಲೂಯಾ. ಜಾಗ್ರತೆ ವಿಶ್ವಾಸಿ ಮಕ್ಕಳೇ, ನಮ್ಮ ಸಹವಾಸ ಯಾರ ಜೊತೆ? ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮನೆಗೆ ಹೋಗೋ ತನಕ ನಮ್ಮ ಸಹವಾಸ ಯಾರ ಜೊತೆ? ನಮ್ಮ ಸಹವಾಸ ಒಂದು ಸಲ ನಾವು ಪರೀಕ್ಷೆ ಮಾಡ್ಕೊಳ್ಬೇಕಂತೇಳಿ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಕೆಟ್ಟವರ ಸಹವಾಸ, ದುಷ್ಟರ ಸಹವಾಸ ನಾವೊಂದ್ ವೇಳೆ ಮಾಡಿದೀವಿ ಅಂತೇಳಿರಿ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ಕೋಪ ಅಂತಕ್ಕಂಥದ್ದು ಏನಾಗ್ತದೆ ಅಂದ್ರೆ ಅದು ನಮ್ಮ ಮೇಲೆ ಇಳಿದು ಬರ್ತದೆ ಎಂಬುದಕ್ಕೆ ದೇವರ ವಾಕ್ಯ ನೋಡ್ತೇವೆ. ಇಲ್ಲಿ ನೋಡ್ತೇವೆ ನಾವು ಯಾರ ವಿಷಯದಲ್ಲಿ ಬರೆದಿದೆಪ್ಪ ಅಂತಂದ್ರೆ ಯೆಹೋಷಾಫಾಟನ ವಿಷಯದಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ. ಯೆಹೋಷಾಫಾಟನು ದೇವರು ಆರಿಸಿಕೊಂಡಂತ ರಾಜನಾಗಿದ್ದಾನೆ, ದೇವರು ಆಶೀರ್ವದಿಸಲ್ಪಟ್ಟಂತ ರಾಜನಾಗಿದ್ದಾನೆ. ನಾವು ನೋಡ್ತೇವೆ ಯೆಹೋಷಾಫಾಟನನ್ನು ದೇವರು ಅನೇಕ ಅದ್ಭುತವಾದಂತಹ ಆಶೀರ್ವಾದಗಳಿಂದ ಆತನು ತುಂಬಿಸಿದ್ದಾನೆ. ಅದರ ನೋಡ್ತೇವೆ ದೇವರಿಂದ ಆರಿಸಲ್ಪಟ್ಟಂತ ಈ ರಾಜನು, ದೇವರಿಂದ ಈತನು ಕರೆದಂತ ಈ ರಾಜನು, ದೇವರಿಂದ ಸಿಂಹಾಸನವನ್ನು, ಅಧಿಕಾರವನ್ನು, ಕಿರೀಟವನ್ನು, ಎಲ್ಲ ಬೆಳ್ಳಿ ಬಂಗಾರ ಐಶ್ವರ್ಯವನ್ನು ಪಡೆದುಕೊಂಡಂತ ಈ ಯೆಹೋಷಾಫಾಟನು ನಾವು ನೋಡ್ತಿದ್ದೇವೆ, ಈತನು ಯಾರ ಜೊತೆ ಹೋಗಿ ಸಹವಾಸ ಮಾಡ್ತಾನಪ್ಪ ಅಂತಂದ್ರೆ ದುಷ್ಟ ಅಹಾಬನ ಜೊತೆ ಹೋಗಿ ಈತನು ಬೀಗತನ ಮಾಡ್ತಾನೆ, ಸಹವಾಸ ಮಾಡ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಇವನಿಗೆ ಎಲ್ಲಿ ಸಹವಾಸ ಮಾಡ್ಲಿಕ್ಕೆ ಯಾರೂ ಸಿಕ್ಕಿಲ್ಲ ಯೋಧ ಜನಾಂಗದಲ್ಲಿ ಈತನಿಗೆ, ಯೆಹೋಷಾಫಾಟನಿಗೆ. ಈತನು ಯಾರು ಸಹವಾಸ ಮಾಡ್ತಾನಂದ್ರೆ ದುಷ್ಟ ಅಹಾಬನ ಜೊತೆ ಹೋಗಿ ಈತನು ಸಹವಾಸ ಮಾಡ್ತಾನ್ರಿ. ಅಹಾಬ್ ಎಂತವನ್ ಗೊತ್ತದ್ರಿ? ಬೈಬಲ್ ಹೇಳ್ತದೆ ಅಹಾಬನಂತ ದುಷ್ಟ ಮತ್ತೊಬ್ಬನಿಲ್ಲ ಎಂಬುದಾಗಿ ಬೈಬಲ್ ಹೇಳ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ಅಹಾಬನು ಅಷ್ಟು ದುಷ್ಟನಾಗಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಅಹಾಬನಿಗೆ ಬೈಬಲ್ ದೇವರು ದುಷ್ಟನೆಂಬುದಾಗಿ ಹೆಸರು ಕೊಡ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಆತನು ದೇವರ ಮಾತುಗಳನ್ನು ಅಲಕ್ಷ್ಯ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾನ್ರಿ? ಆತನಿಗೂ ಕೂಡ, ಆತನು ಇಸ್ರಾಯೇಲ್ ಪ್ರಜೆಗಳ ಮೇಲೆ ಅಹಾಬನಿಗೆ ರಾಜ ಮಾಡಿದ್ರು ಕೂಡ ಆತನ ಏನ್ ಮಾಡ್ತಾನೆ? ದೇವರ ಮಾತುಗಳನ್ನು ಏನ್ ಮಾಡ್ತೀನಿ ಆತನು ಅಲಕ್ಷ್ಯ ಮಾಡ್ತಾ ಇದ್ದಾನೆ. 2ನೇದಾಗಿ ದೇವರ ಪ್ರವಾದಿಗಳನ್ನು, ದೇವರು ಆರಿಸಿದಂತ ನಾಯಕರನ್ನು, ಅವ್ರು ಹೇಳುವಂತ ಮಾತುಗಳನ್ನ ಏನ್ ಮಾಡ್ತೀನಿ ಅಲಕ್ಷ್ಯ ಮಾಡ್ತೀನವ. ಎಷ್ಟು ಗೇಲಿ ಮಾಡ್ತೀನಂದ್ರೆ ಈ ಅಹಾಬ ಎಷ್ಟು ದುಷ್ಟನಾಗಿದ್ದೀನಪ್ಪ ಅಂತಂದ್ರೆ ದೇವರ ಪ್ರವಾದಿಗಳನ್ನು, ದೇವರ ಸೇವಕರನ್ನು ಎಷ್ಟು ಗೇಲಿ ಮಾಡ್ತೀನಪ್ಪ ಅಂದ್ರೆ ಅವರಿಗೆ ಕಚ್ಚರ ಮಾಡಿಬಿಡ್ತೀನವ. ಅಂತ ದುಷ್ಟನಾದಂತ ಅಹಾಬನು, ಅಂತ ದೇವರ ಕೋಪಕ್ಕೆ ಗುರಿಯಾದಂತ ಈ ವ್ಯಕ್ತಿಯ ಒಂದು ಸಹವಾಸ ಯಾರು ಮಾಡ್ತಾರೆ? ಯಹೂದ ದೇಶದ ರಾಜನಾಗಿರುವಂತ, ಅಭಿಷೇಕ ಹೊಂದಿದಂತ ರಾಜನಾಗಿರುವಂತ ಯೆಹೋಷಾಫಾಟನ ಏನ್ ಮಾಡ್ತಾನಂದ್ರೆ ಅವನ ಸಹವಾಸ ಮಾಡ್ತಾನ್ರಿ. ಮೊದಲು ಏನ್ ಮಾಡ್ತಾನ್ರಿ? ಮೊದಲು ಅವನಿಗೆ ಏನ್ ಮಾಡ್ತಾನ? ಸಹವಾಸ ಮಾಡ್ತಾನ. ಸಹವಾಸ ಮಾಡಿ ಮೊದಲು ಏನ್ ಮಾಡ್ತಾನ? ಮತ್ತೆ ಬೀಗರಾತಾರೆ. ಇವನಿಗೆ ಎಲ್ಲಿ ಹೆಣ್ಣು ಸಿಕ್ತಿದಿಲ್ಲ ಏನ್ರಿ? ಇವನಿಗೆ ಅವನ ಮಗನಿಗೆ ಮದುವೆ ಮಾಡ್ಲಕ್ಕೆ ಎಲ್ಲಿ ಸಿಕ್ತಿದ್ದಿಲ್ಲ ಇವನಿಗೆ.
ಸಹವಾಸ ಮೊದಲು ಮಾಡ್ತಾನ, ಮಾಡಿದ್ಮೇಲೆ ಎರಡನೇದಾಗ ಏನಂತಾನ, ಎರಡನೇದಾಗ ಏನ್ ಮಾಡ್ತಾನ, ಬೀಗರ್ ಆತಾರ. ಇದು ಆಗ್ಬೇಕಾ, ಮಾಡ್ಬೇಕಾ? ಅವ ದೇವರಿಗೆ ಲಕ್ಷ್ಯ ಮಾಡದಂತ ವ್ಯಕ್ತಿಯನ, ದೇವರ ಸೇವಕರಿಗೆ ಲಕ್ಷ್ಯ ಮಾಡಂಗಿಲ್ಲ ಅಂತ ದುರ್ಮಾರ್ಗಿ ಏನವ. ಅಂತವನ್ ಜೊತೆ ಈ ಯಹೂದ ದೇಶದ ರಾಜ ಹೋಗಿ ಅವನ ಜೊತೆ ಸಹವಾಸ ಮಾಡ್ಬೇಕಾ? ಮಾಡ್ದನ್ ಸಹವಾಸ ಮಾಡದ್ಮೇಲೆ ಏನಾಯ್ತಪ್ಪ ಅಂತಂದ್ರೆ ಮುಂದದು ಸಹವಾಸ ಎಲ್ಲಿಗೆ ಹೋಯ್ತು ಅಂದ್ರೆ ಬೀಗತನ ಮಾಡ್ಲಕ್ ಹೋಯ್ತದು. ಯಾವಾಗ ಬೀಗತನ ಮಾಡ್ಲಕ್ ಹೋಗ್ತಾರೋ, ಬೀಗರಾಗ್ತಾರೋ, ಬೀಗದಾದ್ಮೇಲೆ ಏನಾಗ್ತದೆ ಅಂದ್ರೆ ಒಂದ್ಸಲ ಎಲ್ಲ ಅಹಾಬನೆಲ್ಲ ಪ್ರವಾದಿಗಳಿಗೆ ಕರೀತಾನ. ಕರೆದು ನಾವು ಯುದ್ಧಕ್ಕೆ ಹೋಗ್ಬೇಕಲ್ಲತ್ತೀವಿ ಅಂಥೇಳಿ ಸುಮಾರು ಜನ ಪ್ರವಾದಿಗಳನ್ನ ಕರೆದು ದೇವ್ರ ಚಿತ್ತ ಏನದ ತಿಳಿಸ್ರಿ ಅಂತ ಕೇಳ್ತಾನ. ಕೇಳಿದಾಗ ಎಲ್ಲರೂ ಏನ್ ಹೇಳ್ತಾರೆ ಗೊತ್ತದ, ರಾಜ ನೀ ಯುದ್ಧಕ್ಕೆ ಹೋಗು, ನೀ ಜಯಶಾಲಿಯಾಗಿ ಬರ್ತಿ, ನೀ ಜಯ ಹೊಂದಿ ಬರ್ತಿ ಅಂತೇಳಿ ಎಲ್ಲರೂ ಏನ್ ಮಾಡ್ತಂದ್ರೆ ಪ್ರವಾದಿಗಳು ಅವನಿಗೆ ಏನ್ ಹೇಳ್ತಾರಂದ್ರೆ ಏನ್ ಹೇಳ್ತಾರ, ನೀನು ಯುದ್ಧದಾಗ ಜಯಗಳಿಸ್ತಂತೆ ಹೇಳ್ತಾರೆ ಎಲ್ಲರೂ ಬಂದು. ಅವಾಗ ಯೆಹೋಷಾಫಾಟನ ಅವನ ಜೊತೆ ಹೋಗಿರ್ತಾನ. ಈ ಯೆಹೋಷಾಫಾಟಕ್ಕೆ ಒಳಗೆ ಜರ ಚುಸ್ತದ, ಯಾಕಂದ್ರೆ ಇವ ಭಯಭಕ್ತಿ ಮನುಷ್ಯ ಇರ್ತಾನೆ, ಇವ ದೇವರಿಗೆ ಭಯಪಡೋರ್ತಾನ. ಇನ್ನು ಚುಚ್ಚ ಏನಂತಾನ, ಅಹಾಬಾಗ ಏನಂತಾನ, ಇಲ್ಲ ನಿಮ್ಮ ಊರಾಗ ಪ್ರವಾದಿಗಳು ಇಷ್ಟೇ ಹರ ಏನು, ಇಷ್ಟೇ ಮಂದಿ ಸೇವಕರ ಏನು ಅಂತ ಕೇಳ್ತಾನವ. ಯಾಕೆ ಅನುಮಾನ ಬರ್ತದ ಅವನಿಗೆ, ಅವನ ಗುಣ ನೋಡಿ, ಅವನ ಸ್ವಭಾವ ನೋಡಿ, ಅವ್ನ ದುಷ್ಟತನ ನೋಡಿ ಇವನಿಗೆ ಅನುಮಾನ. ನಿಮ್ಮ ಊರಾಗ ಇಷ್ಟೇ ಜನ ಹರೇನು, ಮತ್ತೆ ಇನ್ನ ಯಾರೇ ಅಂದ್ರೆ ಅವಾಗ ಅಂತಾನ, ಇನ್ನೊಬ್ಬ ಹನರಿ ಅವ ನನಗಂದ್ರೆ ಯಾವಾಗನೂ ಕೆಟ್ಟದೇ ಹೇಳ್ತಾನ ನನಗವ. ಏನ್ ಹೇಳ್ತಾನವ ಯಾವಾಗನು, ಅವ ನನಗೆ ಚಲೋ ಆತದಂತ ಒಂದ್ಸಲನೂ ಹೇಳಲ್ಲವ. ಅವ ಏನ್ ಹೇಳ್ತಾನ, ಅವ ಯಾವಾಗ ನೋಡ್ದ ನನಗೆ ಕೆಟ್ಟದ ಹೇಳ್ತಾನ, ಅವನ ಮಾತಂದ್ರೆ ನನಗೆ ಆಗ್ಬರಲ್ಲ, ಅವ ಅಂದ್ರೆ ನನಗೆ ಆಗ್ಬರಲ್ಲ, ಅವ ಇನ್ನೂ ಒಬ್ಬ ಉಳ್ದಾನ ಅಂತ ಹೇಳ್ತಾನ. ಹಂಗಂದ್ರೆ ಮೊದಲು ಅವನಿಗೆ ಕರ್ಸ, ಅವನಿಂದ ಕೇಳಮಂತಾನೆ ಇವ ಯೆಹೋಷಾಫಾಟ. ಅವನಿಗೆ ಕರೆಸ್ತಾರ. ಕರೆಸಿದ್ಮೇಲೆ ಅವ ಬಂದು ಹೇಳ್ತಾನ, ನಾವು ಯುದ್ಧಕ್ಕೆ ಹೋಗ್ಬೋದೇನಪ್ಪ ಅಂತ ಕೇಳ್ತಾರೆ. ಅವಾಗ ಹೋಗು ಎಲ್ಲ ಹೋಗಿ, ನೀ ಜಯ ಒಂದು ಬರ್ತಂತ ಹಿಂಗೆ ಅವನ ಆಡು ಭಾಷೆದಾಗ ಹೇಳ್ತಾನೆ. ಅವನ ಭಾಷೆಲಿಂದ ಗೊತ್ತಾಗ್ತದವ್ರಿಗೆ ಇವ ಕರೆಕ್ಟ್ ಹೇಳತ್ತಿಲ್ಲ, ಇದು ವಿಷಯ ಏನೋ ಬೇರೆ ಅದಂತೇಳಿ ಗೊತ್ತಾಗ್ತದೆ. ಗೊತ್ತಾಗಿ ಏನಂತಾನ, ಆಹಾಬ್ ಏನಂತಾನ, ನಾ ಹೇಳಿಲ್ಲ, ಇವ ಯಾವಾಗ ನೋಡಿದಾಗ ನಮಗೆ ಹಿಂಗೆ ಮಾತಾಡ್ತಾನೆ, ಇವ ಕರೆಕ್ಟ್ ಹೇಳಲ್ಲ ಇವ ಅಂತೇಳಿ. ನೋಡಪ್ಪ, ಈ ಸಲ ಹಂಗೆ ಮಾಡ್ಬೇಡ, ದೇವರಿಗೆ ಮಾನ ಬರಂಗ್ ಕರೆಕ್ಟಾಗಿ ಹೇಳು. ನಾವು ಯುದ್ಧಕ್ಕೆ ಹೋಗ್ತೀವಿ, ಜಯ ಏನದಪ್ಪ ಅಂತಂದ್ರೆ ಸಿಗ್ತದ ಸಿಗಲ್ಲ ಹೇಳಂದಾಗ ಈ ದೇವರ ಮನುಷ್ಯ, ಈ ಪ್ರವಾದಿ ಏನ್ ಹೇಳ್ತಾನಂದ್ರೆ, ಅಹಾಬನು ಯುದ್ಧದಲ್ಲಿ ಸತ್ತು ಬೀಳುವುದನ್ನು ನಾನು ನನ್ನ ದರ್ಶನದಲ್ಲಿ ನಾನು ನೋಡ್ತಾ ಇದ್ದೀನಿ, ನಾನು ದೇವ್ರು ತೋರಿಸ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅವಾಗ ಅವನ ಬಳಿ ಪ್ರವಾದಿಗಳು ಇರ್ತಾರಲ್ರಿ, ಇಷ್ಟತನ ಹೇಳಿರ್ತಾರಲ್ಲ, ನೀ ಯುದ್ಧಕ್ಕೆ ಹೋಗು ಜಯಸಾದ ಹೋಗ್ತೇವೆ. ಅಷ್ಟು ಜನ ಪ್ರವಾದಿಗಳಿಗೆ ಒಬ್ಬ ಬಂದು ಏನಂತಾನಂದ್ರೆ, ಕಪಾಳದಗೊಂಡು ಟಳ್ಳಂತ ಹೊಡಿತಾನ ಪ್ರವಾದಿಗೆ. ದೇವರ ಆತ್ಮ ನನ್ನೊಳಗೆ ಬಿಟ್ಟು ರಾಜ ಯುದ್ಧದಾಗ ಸಾಯ್ತಾನೆ ಅಂತೇಳಿ ಯಾವ ದಾರಿಲಿಂದ ಬಂದು ನಿನಗೆ ದೇವ್ರು ಹೇಳ್ತಾನೆ, ಹೇಳ ನನಗಂತ ಒಂದು ಕಪಾಳದಾಗ ಹೊಡಿತಾನೆ ಅವನಿಗೆ. ನನಗೆ ದೇವ್ರ ಆತ್ಮ ಬಿಟ್ಟು, ನನಗೆ ದೇವ್ರು ಬಿಟ್ಟು ಯಾವ ದಾರಿಲಿಂದ ಬಂದು ನಿನಗ ರಾಜ ಯುದ್ಧದಾಗ ಸಾಯ್ತಾನೆ ಅಂತ ಹೇಳ್ತಾನೆ ಹೇಳಂತೇಳಿ ಒಂದೇಟು ಕಪಾಳದಾಗ ಹೊಡಿತಾನೆ. ಅವಾಗ ಅವ ಹೇಳ್ತಾನ, ಇದು ಯಾವಾಗ ಗೊತ್ತಾಗ್ತದ ಅಂದ್ರೆ, ಅಲ್ಲಿ ಯುದ್ಧಕ್ಕೆ ಹೋಗ್ತದ, ಯುದ್ಧ ನಡೀತದ, ನಿನ್ ಮೇಲೆ ಒಂದು ಕತ್ತಿ ಬರ್ತದ, ನೀ ಅಡ್ಕೊಲಕ್ ಹೋತಿ, ಅವಾಗ ಮುಚ್ಚಿಟ್ಕೊಲಕ್ ಹೋತಿ, ಅವಾಗ ಗೊತ್ತಾಗ್ತದ ನನ್ನ ಮಾತು ಏನದ ಅಂತೇಳಿ ಹೇಳ್ತಾನ ಅವಾಗ. ಅಲ್ಲೆಲ್ಲಿಯ ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ. ಇದೆಲ್ಲ ಆದ ನಂತರ ಯೆಹೋಷಾಫಾಟನ ಮನೆಗೆ ಬರ್ಬೇಕಾಗಿತ್ತು. ಆದ್ರೆ ಅಹಾಬನ ಜೊತೆ ಏನ್ ಮಾಡ್ತಾನೆ, ಯುದ್ಧಕ್ಕೆ ಹೋಗ್ತಾನೆ. ಅಹಾಬ್ ಕೇಳ್ತಾನ, ನನ್ನ ಜೊತೆ ಯುದ್ಧಕ್ಕೆ ಬರ್ತೇನೆ ಅಂದ್ರೆ ಯೆಹೋಷಾಫಾಟ ಏನಂತಾನೆ, ನಾನು ನೀನು ಒಂದೇ ಅಲ್ಲ, ನಾನು ನೀನು ಸ್ನೇಹಿತರಲ್ಲ ಈಗ ನಾವೇನಾಗಿದ್ದೇವೆ, ಇಬ್ರು ಏನಾಗಿವಿ, ಈಗ ಬೀಗರಾಗಿದ್ದೇವೆ. ನಿಂದೆಲ್ಲ ನಂದೇ, ನಂದೆಲ್ಲ ನಿಂದೆ, ನಾವಿಬ್ರು ಒಂದೇ ಅಂತೇಳಿ ಯುದ್ಧಕ್ಕೆ ಹೋಗ್ತಾರ. ಯುದ್ಧಕ್ಕೆ ಹೋದ್ಮೇಲೆ ಏನಾಗ್ತದಪ್ಪ ಅಂತಂದ್ರೆ, ದೇವ್ರ ಕೋಪ ಹೆಂಗಿರ್ತದ ನೋಡ್ರಿ. ಅಹಾಬನನ್ನು ಹೊಡಿಬೇಕು ಅಂತೇಳಿ ದೇವ್ರ ಕೋಪ ಇರ್ತದೆ. ಆದ್ರೆ ಆ ಯುದ್ಧದಲ್ಲಿ ಒಬ್ಬ ಸೈನಿಕ ಏನ್ ಮಾಡ್ತಾನಂದ್ರೆ, ಅಹಾಬನಿಗೆ ಗುರಿ ಇಡಲ್ಲ. ಗೊತ್ತಾ ನಿಮ್ಗೆ? ಅಲ್ಲಿ ಯುದ್ಧದಲ್ಲಿ ಸೈನಿಕನು ಏನ್ ಮಾಡ್ತಾನಂದ್ರೆ ಅಹಾಬನಿಗೆ ಗುರಿ ಇಡಲ್ಲ. ಅದು ಗುರಿ ಯಾರಿಗೋ ಇಟ್ಟಿರ್ತಾನ, ಬಾಣ ಯಾರಿಗೋ ಇಟ್ಟಿಂಗ್ ಬಾಣ ಬಿಡ್ತಾನ, ಅದು ಸೀದಾ ಬಾಣ ಹೋಗಿ ಏನ್ ಮಾಡ್ತಾನ, ಅಹಾಬನಿಗೆ ಬೀಳ್ತದ. ಯಾರಿಗೆ ಬೀಳ್ತದ್ರಿ? ಬೈಬಲ್ನಾಗ ಸ್ಪಷ್ಟವಾಗಿ ಬರ್ತದ, ಗುರಿ ಇಲ್ಲದಂತ ಒಬ್ಬ ಸೈನಿಕನ ಬಾಣ ನೇರವಾಗಿ ಹೋಗಿ ಅಹಾಬನ ಒಳಗೆ ಚುಚ್ಚಿತಂತೆ. ಸಾಯಂಕಾಲ ತನಕ ಆತನ ರಥದಲ್ಲೇ ಇದ್ದು ಸಾಯಂಕಾಲ ಆತನು ಸತ್ತು ಹೋದನೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ.
ಇದು ಯಾವಾಗ ಯೆಹೋಷಾಫಾಟನ ನೋಡ್ತಾನೋ ತಕ್ಷಣ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ರಾಜ್ಯಕ್ಕೆ ಓಡ್ ಬರ್ತಾನೆ. ತನ್ನ ರಾಜ್ಯಕ್ಕೆ ಓಡ್ ಬಂದ ಮೇಲೆ ಆವಾಗ ಅಲ್ಲಿರುವಂತ ಒಬ್ಬ ದೇವ್ರ ಮನುಷ್ಯನು ಆತನಿಗೆ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನ? ಓದಮ್ಮ. ಈಗ ತಾನೆ ಓದಿಯಲ್ಲ. ಹನಾನಿಯನ ಮಗನಾದ ಯೆಹೂ ಎಂಬ ದರ್ಶಿಯು ಹನನಿಯ ಮಗನಾದ ಯೆಹೂ ಎಂಬ ದರ್ಶಿಯು ಅವನನ್ನು ಎದುರುಗೊಂಡು ಅವನಿಗೆ ನೀನು ಕೆಟ್ಟವನಿಗೆ ಸಹಾಯ ಮಾಡತಕ್ಕದ್ದು ಯೆಹೋವನ ಹಗೆಗಾರರನ್ನು ಪ್ರೀತಿಸುವುದು ನೀನು ಹೀಗೆ ಮಾಡಿದ್ದರಿಂದ ಯೆಹೋವನ ಕೋಪವು ನಿನ್ನ ಮೇಲಿರುತ್ತದೆ. ಹಲ್ಲೆಲೂಯಾ. ಯಾರ ಕೋಪ ಯಾರ ಮೇಲೆ ಬಂತ್ರಿ? ಅದಕ್ಕೆ ಕೊರಿಂಥ್ಯ ಪತ್ರಿಕೆಯಲ್ಲಿ ಮಾತು ನೋಡ್ತೀವಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುವುದು. ಅದಕ್ಕೆ ನಮ್ಮ ಸಹವಾಸ ಅಂತಕ್ಕಂಥದ್ದು ಏನಾಗಿರ್ಬೇಕಂದ್ರೆ ಬಹಳ ಜಾಗ್ರತೆ ವಹಿಸ್ಕೊಂಡಿರ್ಬೇಕು. ಸಹವಾಸ ಬಹಳ ಇಂಪಾರ್ಟೆಂಟ್ ನಮ್ದು. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡ್ತೀವಿ ದೇವರ ಕೋಪ ಯಾರ ಮೇಲೆ ಬರ್ತದಪ್ಪ ಅಂತಂದ್ರೆ, ದೇವರ ಕೋಪ ಯಾರ ಮೇಲೆ ಇಳಿದು ಬರ್ತದೆ ನೋಡ್ತ ಸಂಬ್ಲಿ. ನೀನೇನೋ ಒಳ್ಳೆಯವಳಾಗೆ ಇದ್ದೀಯಾ, ನೀನೇನೋ ಒಳ್ಳೆಯವನಾಗೆ ಇದೆಯಾ, ಆದ್ರೆ ನಿನ್ನ ಸಹವಾಸದಲ್ಲಿ ಏನಾದ್ರೂ ತೇಡ ಇತ್ತಪ್ಪ ಅಂತಂದ್ರೆ, ನೀನು ಮಾಡುವಂತ ಸಹವಾಸದಲ್ಲಿ ಒಂದು ವೇಳೆ ಯೆಹೋವನ ಹಗೆಗಾರರನ್ನು ದೇವರು ಪ್ರೀತಿಸಿದವರು, ದೇವರಿಗೆ ಗೇಲಿ ಮಾಡುವಂತವರ ಸಹವಾಸ, ದೇವರಿಗೆ ಅಲಕ್ಷ್ಯ ಮಾಡುವಂತ ದುಷ್ಟರ ಸಹವಾಸ, ದೇವರನ್ನು ನಂಬದಿರುವಂತ ಪ್ರಜೆಗಳ ಸಹವಾಸ ಪ್ರತಿದಿನ ನೀನು ಮಾಡ್ತಾ ಇದ್ದಪ್ಪ ಅಂದ್ರೆ ನೀನು ಏನಿಲ್ಲ, ನೀನು ದೇವರ ಕೋಪವನ್ನು ಏನ್ ಮಾಡ್ತಾ ಇದ್ದೀನಿ ಕೂಡಿಟ್ಕೊಳ್ತಾ ಇದ್ದೀನಿ. ಜಾಗ್ರತೆ ತಮ್ಮ ತಂಗಿ, ಪ್ರತಿದಿನ ನೀನು ಕೂಡ್ತಾ ಇದ್ದೀಯ, ನಿಲ್ತಾ ಇದ್ದೀಯ, ಸಹವಾಸ ಮಾಡ್ತಾ ಇದ್ದೀಯ, ವ್ಯಾಪಾರ ಮಾಡ್ತಾ ಇದ್ದೀಯ, ಉದ್ಯೋಗ ಮಾಡ್ತಾ ಇದ್ದೀಯ, ನಿನ್ ಜೊತೆ ಕೂಡುವಂತ ಜನರು ಎಂತ ಜನರಾಗಿದ್ದಾರೆ? ದೇವರನ್ನು ಹೀಯಾಳಿಸುವಂತವರಾಗಿದ್ದಾರ? ದೇವರನ್ನು ಗೇಲಿ ಮಾಡುವಂತವರಾಗಿದ್ದಾರ? ನೀನು ದೇವರ ಮಾತು ಹೇಳಿದಾಗ, ನೀನು ದೇವರ ಒಂದು ಕಾರ್ಯಗಳ ಕುರಿತು ಮಾತಾಡಿದಾಗ ಅದರ ಬಗ್ಗೆ ಅಲಕ್ಷ್ಯ ಮಾಡುವಂತ ಜನರ ಮಧ್ಯದಲ್ಲಿ ನೀನು ಇಡೀ ದಿನ ಸಹವಾಸ ಇತ್ತಪ್ಪ ಅಂತಂದ್ರೆ ಜಾಗ್ರತೆ, ದೇವರ ಕೋಪ ಅಂತಕ್ಕಂಥದ್ದು ನಿನ್ನ ಮೇಲೆ ಇಳಿದು ಬರ್ತದೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ದೇವರ ಆಶ್ರಯದ ನೀನು ಕಳ್ಕೊಳ್ತೀಯ, ಜಾಗ್ರತೆ. ಬನ್ನಿ ನಾವೆಲ್ಲರೂ ಕೂಡ ಕೊನೆಯದಾಗಿ ನಾವು ಯಾರ ಮೇಲೆ ದೇವರ ಕೋಪ ಬರ್ತದೆ ದಯವಿಟ್ಟು ಎಕ್ಸಡಸ್ ವಿಮೋಚನೆ ಕಾಂಡ 32ನೇ ಅಧ್ಯಾಯ 9ನೇ ವಚನದ ಕಡೆಗೆ ನಾವೆಲ್ಲರೂ ಹೋಗೋಣ. ಲಾಸ್ಟ್ ಸತ್ಯವೇದದಲ್ಲಿ ಬಹಳಷ್ಟು ಸಂದರ್ಭ ಇದೆ. ಸೊ ನಾವು ಕೇವಲ ಈ ಒಂದು 6 ಮಾತ್ರ ನಾವು ನೋಡಿದ್ದೇವೆ. 6ನೇದಾಗಿ ದೇವರ ಕೋಪ ಕೊನೆಯದಾಗಿ ಯಾರ ಮೇಲೆ ಬರ್ತದೆ ದಯವಿಟ್ಟು ವಿಮೋಚನೆ ಕಂಡ 32ನೇ 9ನೇ ವಚನ. ಅದಲ್ಲದೆ ಯೆಹೋವನ ಮೋಸೆಗೆ ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇವರು ನನ್ನ ಆಜ್ಞೆಗೆ ಬೊಗ್ಗದವರಾಗಿದ್ದಾರೆ. ಆದ ಕಾರಣ ನೀನು ನನ್ನನ್ನು ತಡೆಯಬೇಡ. ನನ್ನ ಕೋಪಾಗ್ನಿಯ ಉರಿಯಲ್ಲಿ ಅವರನ್ನು ಭಸ್ಮ ಮಾಡುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ನನ್ನ ಕಡೆ ನೋಡ್ರಿ. ಕೊನೆಯದಾಗಿ ಲಾಸ್ಟ್ ಆಗಿ ನಾವು ನೋಡ್ತೇವೆ ದೇವರ ಕೋಪ ಅಂತಕ್ಕಂಥದ್ದು ಯಾರ ಮೇಲೆ ಬರ್ತದೆ, ದೇವರ ಕೋಪ ಅಂತಕ್ಕಂಥದ್ದು ಎಂಥವರ ಮೇಲೆ ಬರ್ತದೆ ಎಂಬುದಾಗಿ ದೇವರು ವಾಕ್ಯ ನೋಡ್ತಾ ಸಂಬ್ಲಿ. ವಿಮೋಚನೆ ಕಾಂಡ 32ನೇ 9ನೇ ವಚನದಲ್ಲಿ ನಾವು ನೋಡ್ತೇವೆ ದೇವರು ಹೇಳ್ತಾ ಇದ್ದಾನೆ, ದೇವರ ಆಜ್ಞೆಗಳನ್ನು ಯಾರು ಉಲ್ಲಂಘಿಸ್ತಾರಲ್ರಿ ಅವ್ರ ಮೇಲೆ ಏನ್ ಬರ್ತದ್ರಿ? ದೇವರ ಕೋಪ ಬರ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ಅಲ್ಲಿ ಮೋಸಕ್ಕೆ ದೇವರು ಹೇಳ್ತಾ ಇದ್ದಾನೆ, ಮೋಸೆ ನೀನು ಪಕ್ಕಕ್ಕೆ ಸರಿ, ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೀನಿ, ಇವರು ನನಗೆ ಬೊಗ್ಗದವರಾಗಿದ್ದಾರೆ, ಇವರನ್ನ ಆಜ್ಞೆಗಳನ್ನು ಕೈಕೊಳ್ಳದವರಾಗಿದ್ದಾರೆ, ಕ್ಷಣ ಮಾತ್ರದಲ್ಲಿ ನಾನು ಅಗ್ನಿಯಿಂದ ಇವರನ್ನು ಭಸ್ಮ ಮಾಡ್ತೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾರು ದೇವರ ಆಜ್ಞೆಯನ್ನು ಕೈಕೊಳ್ಳುವುದಿಲ್ಲಲ್ಲ, ಯಾರು ದೇವರ ಆಜ್ಞೆಯನ್ನು ಪಾಲಿಸುವುದಿಲ್ಲಲ್ಲ, ಅಂಥವರ ಮೇಲೆ ದೇವರ ಕೋಪ ಅಂತಕ್ಕಂಥದ್ದು ಬರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿ. ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ಆಜ್ಞೆ ಅಂದ್ರೆ ಏನು? ದೇವರ ಆಜ್ಞೆ ವಿಮೋಚನೆ ಕಾಂಡ 20ನೇ ಅಧ್ಯಾಯದಲ್ಲಿ ದಶಾಜ್ಞೆಗಳು ನೋಡ್ತೀವಿ ಅಲ್ಲಿ, ಹೌದಲ್ಲ? ದೇವರು ಮೋಶೆ ಮೂಲಕವಾಗಿ ದಶಾಜ್ಞೆಗಳು ಕೊಟ್ಟನು, ಆ ದಶಾಜ್ಞೆಗಳು ನೋಡ್ತೀವಿ ಅಲ್ಲಿ. ಆ ದಶಾಜ್ಞೆಯಲ್ಲಿ ಒಂದು ಆಜ್ಞೆ ಇದೆ, ಏನದ? ನೀನು ನನ್ನ ವಿಶ್ರಾಂತಿ ದಿನದಲ್ಲಿ ನಿನ್ನ ಹೆಣ್ಣಾಳು, ನಿನ್ನ ಗಂಡಾಳು, ನಿನ್ನ ಕುರಿ, ಕತ್ತೆ, ಎಮ್ಮೆ, ದನ, ಕರು ಎಲ್ಲರೂ ಏನ್ ಮಾಡ್ಬೇಕಂದ್ರೆ ಅವತ್ತೆಲ್ಲ ಕೆಲಸ ಬಿಟ್ಟು ಏನ್ ಮಾಡ್ಬೇಕು? ನನ್ನ ಸನ್ನಿಧಿಗೆ ಬಂದು ಏನ್ ಮಾಡ್ಬೇಕು? ಆರಾಧನೆ ಮಾಡಬೇಕು. ಅವತ್ತು ಯಾವುದೇ ನೀನ್ ಕೆಲಸ, ಎಷ್ಟ್ ದಿನ ಕೆಲಸ ಮಾಡ್ಬೇಕು? ನೀ
6 ದಿನ ಕಷ್ಟಪಟ್ಟು ಕೆಲಸ ಮಾಡಬೇಕು, 7ನೇ ದಿನ ನನ್ನ ವಿಶ್ರಾಂತಿ ದಿನ, ಅದು ನನ್ನ ದಿನ, ಅದು ನನಗಾಗಿ ಪ್ರತ್ಯೇಕ ಪಡಿಸಿಕೊಂಡಂಥ ದಿನ. ಆ ನನ್ನ ವಿಶ್ರಾಂತಿಯಲ್ಲಿ ನೀನು ಕುಟುಂಬವಾಗಿ ಬಂದು ಆ ವಿಶ್ರಾಂತಿಯಲ್ಲಿ ಸೇರಬೇಕು ಅಂತೇಳಿ ದೇವರ ಆಜ್ಞೆ ಇದೆ. ಎಷ್ಟು ಜನ ನಾವು ಪಾಲಿಸ್ಲತ್ತೀವಿ? ಎಷ್ಟು ಜನ ನಾವು ದೇವರ ಆಜ್ಞೆ ಪಾಲಿಸ್ಲತ್ತೀವಿ ಹೇಳ್ರಿ? ಎಷ್ಟು ಸಲ ಸಂಡೇ ಡುಮ್ಕಿ ಹೊಡಿತೀವಿ? ಎಷ್ಟು ಸಲ ಸಂಡೇ ಆರಾಧನೆ ನಾವು ತಪ್ಪಿಸ್ತೀವಿ? ಎಷ್ಟು ಸಲ ನಾವು ಈ ಆಜ್ಞೆ ಕೈಕೊಂಡು ನಡಿಲತ್ತೀವಿ ಹೇಳ್ರಿ? ಆದ್ರೆ ಇದು ನಮಗೆ ಬಹಳ ಚಲೋ ಕಾಣಿಸ್ತದೆ. ಏನು ಇದು ಬಹಳ ಚಲೋ ಕಾಣಿಸ್ತದೆ? ಏನು ನವಗಳು ಹೇಳ್ತೀವಿ. ಏನ್ ಹೇಳ್ತೀವಿ? ನವಗಳು ಹೇಳ್ತೀವಿ. ಏನಂತ? ಇವತ್ತು ಸಂಡೇ ನಾವು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ, ಡ್ಯೂಟಿಗೆ ಹೋಗಿಲ್ಲ ಅಂದ್ರೆ ನಮಗ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಏನ್ ಮಾಡ್ತಾರ? ಕೆಲಸದಿಂದ ಏನ್ ಮಾಡ್ತಾರ? ತೆಗಿತಾರೆ. ಓಕೆ, ಯಾವತ್ ಬೇಕು ನಿನಗೆ? ಈಗ ನೀನ್ ಎಲ್ಲೋ ಕೆಲಸ ಮಾಡ್ತಿದ್ದಿ, ನಿನಗೆ ರವಿವಾರ ರಜೆ ಇಲ್ಲ, ನೀನ್ ಹೋಗಿಲ್ಲ ಅಂದ್ರೆ, ಆರಾಧನೆ ದಿನ ಹೋಗಿಲ್ಲ ಅಂದ್ರೆ ನಿನ್ ಕೆಲಸದಿಂದ ಅವ್ರು ತೆಗೆದು ಬಿಡ್ತಾರೆ. ಆದ್ರೆ ದೇವ್ರು ನಿನಗೆ ಜೀವಬಾದ್ರೆ ಪಟ್ಟಿಯಿಂದ ತೆಗೆದು ಬಿಡ್ತಾನಲ್ಲ. ಇಲ್ಲಿ ಆತ ತೆಗೆದ್ರೆ ಇನ್ನೊಂದ್ ಕಡೆಗೆ ಪ್ರಯತ್ನ ಮಾಡಿದ್ರೆ ಕೆಲಸ ಸಿಗ್ಬೋದು ನಿನಗೆ. ಹೌದಲ್ಲ? ಆತ ತೆಗೆದ್ರೆ ಇನ್ನೊಂದ್ ಕಡೆ ಹೋಗಿ ಕೆಲಸ ನಿನಗೆ ಪ್ರಯತ್ನ ಮಾಡಿದ್ರೆ ಇನ್ನೊಂದ್ ಕಡೆ ಸಿಗ್ಬೋದು. ಯಾಕಂದ್ರೆ ದೇವ್ರ ವಾಕ್ಯದ ನೋಡ್ತೀವಿ, ಕೀರ್ತನೆ ಪುಸ್ತಕದಾಗ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ನಾನು ಆರಿಸ್ಕೊಂಡಂತ ಮಕ್ಕಳಿಗೆ ನಾನು ಕೊರತೆ ಇಲ್ಲದಂಗೆ ಅವರು ನಿದ್ರೆ ಮಾಡುವಾಗಲೇ ನಾನು ಕೊಟ್ಟು ಕಳಿಸ್ತೀನಿ ಅಂತ ದೇವ್ರು ಹೇಳ್ತಾನೆ. ಹಲ್ಲೆಲೂಯಾ. ಅಂತ ಬಡತನ ನಮ್ಗೇನಿಲ್ಲ, ಅಷ್ಟು ಬಡತನ ನಮಗಿಲ್ಲ. ಅದನ್ನ ಇವತ್ತೇನಾದ್ರೂ ನಮ್ಮ ಒಂದು ಪರಿಸ್ಥಿತಿಗಳಿವೆಪ್ಪ ಅಂದ್ರೆ ನಾವು ನಮಗೆ ಬೇಡದಿರುವಂತ ಸಂಗತಿಗಳಿಗೆ ಸಾಲ ಮಾಡ್ಕೊಂಡಿವಿ ನಾವು. ಹೌದಲ್ಲ? ನಮಗೆ ಬೇಡವಾದಂತ ಅವಸರವಿಲ್ಲದಂತ ವಿಷಯಗಳು ನಮಗೆ ಅವು ಬಹಳ ಅತಿ ಜರೂರು ಎಂಬುದಾಗಿ ನಮಗೆ ತಿಳಿದಿದ್ರೆ ನಾವು ಮಾಡ್ಕೊಂಡಿವಿ ಅಷ್ಟೇ. ಅದಕ್ಕೆ ನಾವು ಒದ್ದಾಡ್ತಾ ಇದೀವಿ. ಆದ್ರೆ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂದ್ರೆ, ವಿಮೋಚನೆ ಕಾಂಡ 32 ವಚನ ನೋಡ್ತೀವಿ, ದೇವರ ದೈವ ಕೋಪ ಅಂತಕ್ಕಂಥದ್ದು ಯಾರ ಮೇಲೆ ಬರ್ತದಪ್ಪ ಅಂತಂದ್ರೆ, ಯಾರು ದೇವರ ಆಜ್ಞೆಯನ್ನು ಉಲ್ಲಂಘಿಸ್ತಾರ, ದೇವರ ಆಜ್ಞೆಗಳನ್ನು ಕೈಕೊಳ್ಳದೆ ಹೋಗ್ತಾರ, ಅವ್ರ ಮೇಲೆ ಏನ್ ಬರ್ತದಂತ? ದೇವರ ಕೋಪ ಅಂತಕ್ಕಂಥದ್ದು ಬರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ದೇವರ ಆಜ್ಞೆ ಅಂತಕ್ಕಂಥದ್ದು ಬಹಳ ಅದು ಭಯಂಕರ ಅದ ರೀ. ಸಂಡೇ ಮಿಸ್ ಮಾಡೋದ್ರಿ. ಇದು ದೇವರು ವಾಕ್ಯದಲ್ಲಿ ನೋಡ್ತೀವಿ. ನೆಹೆಮ್ಯನ ಪುಸ್ತಕದಲ್ಲಿ ಇದು ನಮಗೆ ದೇವರು ಬಹಳ ಸಾಫ್ಟ್ ಭಾಷೆಯಿಂದ ಹೇಳ್ತದೆ, ನನ್ನ ಆಜ್ಞೆಗಳನ್ನು ಉಲ್ಲಂಘಿಸಿದವ್ರಿಗೆ ನಾನು ಭಸ್ಮ ಮಾಡ್ತೀನಿ ಅಂತ. ಅದ್ರ ಇನ್ನೊಂದು ವರ್ಡ್ ಬಹಳ ಭಯಂಕರ, ನಮಗೆ ಕೇಳಲಿಕ್ಕೂ ಆಗಂಗಿಲ್ಲ, ಅದು ಅಷ್ಟು ಭಯಂಕರವಾಗಿದೆ. ಅವ್ರನ್ನ ದೇವರು ಏನಂತ ಗೊತ್ತಾ? ಇವತ್ತು ನಾವು ಚರ್ಚಲ್ಲಿ ಅವರಿಗೆ ವಿಶ್ವಾಸಿಗಳು ಅನ್ಬೋದು. ಇವತ್ತು ರಕ್ಷಣೆ ಹೊಂದಿ ಬ್ಯಾಪ್ಟಿಸಮ್ ತಗೊಂಡು ಇವತ್ತು ಸಂಡೇ ಗೈರು ಹಾಜರಾಗುವಂತವ್ರಿಗೆ ನಾವೇನಂತೀವಿ ಅಂದ್ರೆ, ನಾವು ವಿಶ್ವಾಸಿಗಳು ಅನ್ಬೋದು. ಇವತ್ತು ನಾವು ಅವ್ರ ಕಷ್ಟ ಅದರಿ, ಅವ್ರ ಸಮಸ್ಯೆ ಅದರಿ, ಅವ್ರು ಹೋಗ್ಯಾರ ಅಂತ ನಾವು ಎಕ್ಸ್ಕ್ಯೂಸ್ ನಾವು ಅನ್ಬೋದು. ಆದ್ರೆ ದೇವ್ರ ದೃಷ್ಟಿಯಲ್ಲಿ ಆ ವರ್ಡ್ ಇಷ್ಟು ಅದು ಭಯಂಕರವಾಗಿದೆ ಅಂದ್ರೆ ನೋಡ್ರಿ, ನೆಹೆಮ್ಯನ ಪುಸ್ತಕದಾಗ ನೋಡ್ರಿ, ಅದು ಎಂತ ಮಾತಿದೆ ಅಂದ್ರೆ ನೋಡ್ರಿ, ದಯವಿಟ್ಟು ನೆಹೆಮ್ಯನ ಪುಸ್ತಕ ನೋಡ್ರಿ. ಒಂದು ಮಾತು ನಾವು ನೋಡ್ತೀವಿ ಅಲ್ಲಿ, ನೆಹೆಮ್ಯ 13ನೇ ಅಧ್ಯಾಯ ನೋಡ್ರಿ. ಹದಿನೇಳನೇ ವಚನ ಓದ್ತಿರಮ್ಮ. 13ನೇ ಅಧ್ಯಾಯ ನೆಹೆಮ್ಯ 13:17 ಓದ್ರಿ. ಆಗ ನಾನು ಯೆಹೂದ ಶ್ರೀಮಂತರಿಗೆ ನೀವು ಮಾಡುವುದು ಎಂತ ದುಷ್ಕೃತ್ಯ, ನೀವು ಸಬ್ಬತ್ ದಿನವನ್ನು ಅಶುದ್ಧ ಮಾಡುತ್ತಿದ್ದೀರಿ. ಸಾಕಮ್ಮ. ದೇವ್ರ ಏನ್ ಹೇಳ್ತಾನಂದ್ರೆ, ಸಂಡೆ ತಪ್ಪಿಸೋರಿಗೆ ಏನ್ ಮಾಡ್ಲತ್ತೀರಿ ಅಂತ ಹೇಳ್ತಾನ್ರಿ. ನೋ ಅದಕ್ಕಿಂತ ಮುಂಚೆ ಒಂದು ಮಾತು, ಬೈಬಲ್ ಕರೆಕ್ಟಾಗಿ ಓದ್ಲತ್ತಿಲ್ಲ ನೀವು. ಕರೆಕ್ಟಾಗಿ ಓದ್ರಿ. ಏನದಲ್ಲಿ ನೀವು ಮಾಡುವುದು ಎಂತ ದುಷ್ಕೃತ್ಯ. ಆ ಮಾತು ನಿಮ್ ಬೈಬಲ್ನ ಕಂಟ್ರೋಲ್ ಮಾಡ್ಕೊಡ್ರಿ, ನಿಮ್ ಬೈಬಲ್ನಾಗ ಇದು ಮಾರ್ಕ್ ಮಾಡ್ಕೊಡ್ರಿ. ಏನದದು? ನೀವು ಮಾಡುವುದು ದುಷ್ಕೃತ್ಯ ಅಂದ್ರೆ ಇವ್ರೇನು ಪಾಪ ಮಾಡ್ಲತ್ತಾರ? ಇಲ್ಲ.
ವ್ಯಭಿಚಾರ ಮಾಡ್ತಾ ಇದ್ರ? ಇಲ್ಲ. ಕಳ್ಳತನ ಮಾಡ್ತಾ ಇದ್ರ? ಇಲ್ಲ. ಹಾಗಾದ್ರೆ ಏನ್ ದುಷ್ಕೃತ್ಯ? ಮುಂದೆ ಹೇಳತನ, ಸಬ್ಬತ್ ದಿನವನ್ನು ನೀವು ಏನ್ ಮಾಡ್ತಾ ಇದ್ರಿ? ದೇವರ ದಿನವನ್ನು ನೀವು ಏನ್ ಮಾಡ್ತಾ ಇದ್ರಿ? ಅಶುದ್ಧ ಮಾಡ್ತಾ ಇದ್ರಿ. ಅಂದ್ರೆ ನಾವು ಪರಿಶುದ್ಧವಾದಂತಹ ದೇವರ ವಿಶ್ರಾಂತಿ ದಿನದಲ್ಲಿ ಆರಾಧನೆಗಾಗಿ ನಾವು ಸೇರಿ ಬರೋದನ್ನು ಬಿಟ್ಟು ಒಂದ್ ವೇಳೆ ನಾವು ನಮ್ಮ ಸ್ವಂತ ಕೆಲಸಗಳಿಗೆ ನಾವು ಹೋದೆವು ಅಂತೇಳಿರಿ, ನಾವು ಏನ್ ಮಾಡ್ದಂಗಂತ್ರಿ? ಅಶುದ್ಧ ಅಲ್ಲ. ಮತ್ತ ಆ ಕಡೆ ಹೋಗ್ಲತ್ತೀರಿ, ಮತ್ತ ಪಟ್ರಿ ಬಿಡ್ಲತ್ತೀರಿ. ಅದಕ್ಕಿಂತ ಮುಂಚೆ ಏನದ? ನೀವೇನ್ ಮಾಡ್ಲತ್ತೀರಿ? ಹಬ್ಬ, ಆರಾಧನೆ, ದೇವರ ಸನ್ನಿಧಿ, ಪರಿಶುದ್ಧವಾದಂತ ದೇವರ ದಿನ ತಪ್ಪಿಸಿ ಗೈರು ಹಾಜರಾಗಿ ಹೋಗುವಂತವ್ರಿಗೆ ಏನ್ ಮಾಡ್ದಂಗತ್ತಿರೋದು? ನೀವು ಎಂತ ದುಷ್ಕೃತ್ಯ ಮಾಡ್ತಾ ಇದ್ದೀರಿ. ನೀವು ಎಂತ ದುಷ್ಕೃತ್ಯ ನೀವು ಮಾಡ್ತಾ ಇದ್ದೀರಿ. ನೀವು ಇದು ವಿಶ್ವಾಸಿಗಳಿಗೆ ಗೊತ್ತದೆ. ಒಂದ್ ಸಂಡೇ ಹೋಗಿಲ್ಲ, ನಾ ಕೆಲ್ಸಕ್ಕೆ ಹೋಗ್ಲತ್ತೀನಿ, ಇದನ್ನ ದೇವರ ದೃಷ್ಟಿಗೆ ಇದು ದುಷ್ಕೃತ್ಯ ಅದ ಅಂತೇಳಿ ಯಾರಿಗಾರಿ ಅದ ಏನ್ರಿ ತೆಲಗದ? ಯಾರಿಗಿಲ್ಲ. ಇದು ಯಾವಾಗ ಗೊತ್ತಾಗ್ತದ್ರಿ? ಇದು ಯಾವಾಗ ಗೊತ್ತದ? ಲಾಸ್ಟ್ ಒಂದು ವಾಕ್ಯ ಓದಿಲ್ಲ, ಪ್ರಕಟಣೆ 22ನೇ. ಅನ್ಯಾಯ ಮಾಡೋದು ಇನ್ನೂ ಕೂಡ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ಇನ್ನೂ ಕೂಡ ತನ್ನನ್ನು ಮೈಲಿಗೆ ಮಾಡ್ಕೊಳ್ಳಲಿ, ನೀತಿವಂತನು ಇನ್ನೂ ಕೂಡ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಕೂಡ ಏನ್ ಮಾಡ್ಕೊಳ್ಳಿ. ಈಗ ಯಾರು ಏನೇನ್ ಮಾಡ್ತಾರ ಮಾಡ್ಲಿ ಬಿಡು, ಹೇಳೋದ ನಿನ್ ಕೆಲಸದ ಹೇಳು. ಏನದ ವಾಕ್ಯದಾಗ ಏನದ ಹೇಳು. ಇವು